ನನ್ನ ರಾಮಚಂದ್ರನು ಹೊರಟೇ ಹೋದನು. ಹೇ ಕೈಕ, ಹಾಕು ಕೇಕೆಯನ್ನ. ನೋಡಲಿ, ಶಿವನು ಶಿಶುವಾಗ ಆಟವಾಡುತ್ತಿದ್ದಾನೆ. ಹಾರ್ಯ ವರ್ತದ ಕರತಿಯ ಕರ ಕಮಲದ ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕಳೆದುಕೊಂಡು ಪಾರ್ವತಿಯ ಶಾಪದಿಂದ ಸಾಲಿ ಗ್ರಾಮದ ಶಿಲೆಯಾಗಿ ಬಿದ್ದವನು ಮಹಾವಿಷ್ಣು. ಇಂಥ ಶಿವ ಪೃಥ್ವಿಯ ಮೇಲೆ ನೀನು ಚೆಲ್ಲಿದೆ ಕತ್ತಲೆಯ ಮುಸಿಯನ್ನ. ನಿನ್ನನ್ನು ಆಕ್ಷೇಪಿಸಿ ಫಲವೇನು? ಇದು ನನ್ನ ಪ್ರಾರಬ್ಧದ ಫಲ. ನಾನು ಮಾಡಿದ ಅಪರಾಧವಾದರೂ ಏನು? ಹಿಂದೆ ಓರ್ವ ಋಷಿಕುಮಾರನನ್ನು ಕೊಂದು ತನ್ನ ತಂದೆ ತಾಯಿಗಳು ಅಂದರು. ತಾಂಡವ ಮುನಿಗಳಿಂದ ಪಡೆದ ಘೋರ ಶಾಪವಿದು. ಪುತ್ರ ಶೋಕದಿಂದ ಪರಿತಪಿಸಿ ಪ್ರಾಣ ಬಿಡು ಎಂದು ಶಾಪವನ್ನು. ಆ ಶಾಪವು ಶಬ್ದವಿಲ್ಲದೆ ಬಂದು ನನ್ನ ಎದೆಗೆ ನಾಟಿ. ರಾಮ, ರಾಮಚಂದ್ರ, ರಾಮ. ಅಬ್ಬಾ, ರಾಮನನ್ನು ಮಾತ್ರ ವನವಾಸಕ್ಕೆ ಕಳಿಸಬೇಕು ಎಂದು ನಾನಂದುಕೊಂಡೆನು. ಆದರೆ ರಾಮನ ಸಂಗಡ ಲಕ್ಷ್ಮಣ, ಸೀತೆ ಎಲ್ಲರೂ ಹೋದರು. ಎಲ್ಲರೂ ಹೋಗಲಿ, ನನ್ನ ಮಗನೇ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ, ಎಡಿ ಸ್ವಾಮಿ, ಭರತನನ್ನು ಕರೆದುಕೊಂಡು ಬಂದು ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡೋಣ. ಸ್ವಾಮಿ, ಪ್ರಾಣೇಶ್ವರ, ಪ್ರಾಣೇಶ್ವರ. ಈ ಸುಂದರ ಸಂಜೆಯಲ್ಲಿ ಸಂಪೂರ್ಣ ರಾಮಾಯಣ ಅಥವಾ ಮಾರುತಿ ವಿಜಯ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿರುವರಿಂದ ಇವರಿಗೆ ಸರ್ವ ಪ್ರಕಾರಗಳಿಂದಲೂ ಸರ್ವ ವಿಧದಿಂದಲೂ ತಮ್ಮ ತನು ಮನ ಧನ ಸಹಾಯ ಮಾಡಿದ ಹಿರಿಯರಿಗೆ, ಜನಪ್ರತಿನಿಧಿಗಳಿಗೆ, ಊರಿನ ಗಣ್ಯರಿಗೆ, ಹಿರಿಯ ಕಲಾವಿದರಿಗೆ ಒಂದು ಕಿರು ಸನ್ಮಾನದ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರುವುದರಿಂದ ಪ್ರೇಕ್ಷಕರು ಮತ್ತು ವೀಕ್ಷಕರು ಒಂದು 10 ನಿಮಿಷ ನಮಗೆ ಕಾಲಾವಕಾಶವನ್ನು ಕೊಡಬೇಕೆಂದು ತಮ್ಮಲ್ಲಿ ಕ್ಷಮೆಯನ್ನು ಬೇಡುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಇಲ್ಲಿ ಯಾರನ್ನು ಕರೀತೀವೋ ದಯವಿಟ್ಟು ಬೇಗನೆ ಬಂದು ನಮ್ಮ ಈ ಕಿರು ಸನ್ಮಾನವನ್ನು ಸ್ವೀಕರಿಸಿ ತೆರಳಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಹೆಚ್ಚಿನ ಕಾಲಾವಕಾಶ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಯಾಕೆಂದರೆ ಇದು ನಾಟಕ ದೊಡ್ಡದು. ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡಿ. ಬೇಗನೆ ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಿ ಇಲ್ಲಿಂದ ತೆರಳಿ ನಾಟಕವನ್ನು ಮುಂದುವರಿಯಲು ಅವಕಾಶ ಮಾಡಿಕೊಡಬೇಕಾಗಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜನಪ್ರಿಯ ಮಾಜಿ ಸಚಿವರು, ಈಗಿನ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಚ್.ಎಂ. ರೇವಣ್ಣವರು ಆಗಮಿಸಬೇಕಾಗಿತ್ತು. ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತಿರುವುದರಿಂದ ಯಾವುದೇ ರಾಜಕಾರಣ ದೊಡ್ಡ MLAಗಳು, ಶಾಸಕರುಗಳು ಯಾರು ಬರಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ತಮ್ಮಲ್ಲಿ ಕ್ಷಮೆಯನ್ನು ಕೇಳುತ್ತಾ ಎಂ ಕೃಷ್ಣಪ್ಪರವರು ಶಾಸಕರು ವಿಜಯನಗರ ಅವರು ಕೂಡ ಬರ್ತಾ ಇಲ್ಲ. ಎಸ್ ಟಿ ಸೋಮಶೇಖರ್ ಅವರು ಹಾಲಿ ಶಾಸಕರು, ನಮ್ಮ ಯಶವಂತಪುರ ಕ್ಷೇತ್ರದ ಜನಪ್ರಿಯ ಶಾಸಕರು ಅವರು ಕೂಡ ಆಗಮಿಸಿಲ್ಲ. ಮತ್ತು ಪ್ರಿಯಕೃಷ್ಣರವರು ಗೋವಿಂದರಾಜನಗರ ಶಾಸಕರು ಅವರು ಬಂದಿಲ್ಲ. ನೆಲಮಂಗಲ ಶಾಸಕರು ಶ್ರೀ ಶ್ರೀನಿವಾಸರವರು ಮತ್ತು ನಮ್ಮ ಜವರಾಯಗೌಡರು MLC ಅವರು ಕೂಡ ಬಂದಿಲ್ಲ. ಶೋಭಾ ಕರಂದಾಜೆ ಅವರು ಕೇಂದ್ರ ಸಚಿವರು ಅವರು ಕೂಡ ಬಂದಿಲ್ಲ. ಇವರೆಲ್ಲರ ಪರವಾಗಿ ಹನುಮಂತೇಗೌಡರು ಅವರೆಲ್ಲರ ಪರವಾಗಿ ಇಲ್ಲಿನ ನಮ್ಮೂರಿನ ಜನಪ್ರತಿನಿಧಿಗಳಾದಂತಹ ಮುಖಂಡರೇ ಅವರ ಪರವಾಗಿ ಅಭಿನಂದನೆ ಸ್ವೀಕರಿಸಬೇಕು. ಮತ್ತು ಆನಂದ್ ಸ್ವಾಮಿ ಅವರು ಚೋಳನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ಆಗಮಿಸಬೇಕಾಗಿ ವಿನಂತಿ. ಮತ್ತು ಅವರು ನಾಟಕ ಮಂಡಳಿಯವರಿಗೆ 10,000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಮತ್ತು ಶ್ರೀ ಅನಿಲ್ ಕುಮಾರ್ ಅವರು ಉಳ್ಳಾಳು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀ ಗಂಗರೇವನರು
ಬ್ಲಾಕ್ ಕಾಂಗ್ರೆಸ್ ಚುಂಚನಗುಪ್ಪೆ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ದಯವಿಟ್ಟು ವೇದಿಕೆ ಮೇಲೆ ಬೇಗ ಬೇಗ ಬರಬೇಕು. ಬರೆದವರು ಶ್ರೀ ಬಸವರಾಜರವರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ, ಶ್ರೀ ಚೇತನ್ ಗೌಡರವರು ಹಿರಿಯ ಮುಖಂಡರು ಸಮಾಜ ಸೇವಕರು ರಾಮವಳ್ಳಿ ಮಂಡೆ ಮಾಲೀಕರು ಮತ್ತು ನಮ್ಮ ಚುಂಚನಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀ ಹೇಮಾ ನಾರಾಯಣರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಮತ್ತು ನಮ್ಮೂರಿನ ಗ್ರಾಮ ಪಂಚಾಯಿತಿ ಸದಸ್ಯರು, ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ಈ ನಾಟಕಕ್ಕೆ ಕಳಸಪ್ರದಾಯವಾಗಿರುವಂತಹ ಈ ಸೀನರಿಯನ್ನು ಕೊಡುಗೆಯಾಗಿ ಕೊಟ್ಟಂತಹ ಶ್ರೀ ಉಪಾಧ್ಯಕ್ಷರಾದಂತಹ ಶ್ರೀ ಸುಕುಮಾರ್ ಅವರು ಬೇಗನೆ ವೇದಿಕೆ ಮೇಲೆ ಬರಬೇಕು. ಹಾಗೆ ಶ್ರೀ ಪ್ರಸನ್ನ ರುದ್ರ ಅವರು ಈ ನಾಟಕ ಮಂಡಳಿಯವರಿಗೆ 10,000 ರೂಗಳ ಫ್ಲೆಕ್ಸ್ ಕೊಡುಗೆಗಳನ್ನು ಕೊಟ್ಟಿರ್ತಾರೆ, ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀ ಬಸವರಾಜರವರು ಗ್ರಾಮ ಪಂಚಾಯತಿ ಸದಸ್ಯರು ಚುಂಚನಗುಪ್ಪೆ, ಅವರು 10,000 ರೂಗಳನ್ನು ಕಾಣಿಕೆಯಾಗಿ ಈ ನಾಟಕ ಮಂಡಳಿ ನೀಡುತ್ತಾರೆ, ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀ ರಾಜುರವರು ಗ್ರಾಮ ಪಂಚಾಯತಿ ಸದಸ್ಯರ ಅವರು ಕೂಡ 10,000 ರೂಗಳನ್ನು ಪುಷ್ಪ ಮಾಲಿಕೆ ಕೊಡುಗೆಯಾಗಿ ಈ ನಾಟಕ ಮಂಡಳಿಗೆ ಕೊಟ್ಟಿರುತ್ತಾರೆ, ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಮತ್ತು ಶ್ರೀ HR ವಿಕಾಸ್ ರುದ್ರರವರು ವೇದಿಕೆ ಮೇಲೆ ಬರಬೇಕು. ಪೆಂಡಾಲ್ ಕೊಡುಗೆ ನಂದೀಶ್ ಅವರದು ಮತ್ತು ಎಲ್ಲಕ್ಕಿಂತ ಹೆಚ್ಚಿನಾಗಿ ಶ್ರೀ ಗಂಗಾಧರ್ ಅವರು ಲ್ಯಾಂಡ್ ಡೆವಲಪರ್ಸ್ ಚುಂಚನಗುಪ್ಪೆ ಮತ್ತು ಸಮಾಜ ಸೇವಕ ಈ ನಾಟಕದ ಮಾಸ್ಟರ್ ಅವರ ಕೊಡುಗೆಯನ್ನು ಅವರೇ ನೀಡುತ್ತಾರೆ. ಆದ್ದರಿಂದ ಅವರು ಕೂಡ ಜಾಗೃತಿಯಾಗಿ ವೇದಿಕೆ ಮೇಲೆ ಬರಬೇಕು. ಮತ್ತು ನಮ್ಮ ಊರಿನ ಹಿರಿಯ ಮುಖಂಡರುಗಳು, ನಾನು ಯಾರ್ಯಾರು ಹೆಸರು ಹೇಳ್ತೀನಿ ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬರ್ತಾರೆ. ಯಾರು ಬರ್ತಾ ಬೇಗ ಇಲ್ಲಿ ಕುಳಿತು ಸನ್ಮಾನ ಮಾಡುವಂತ ಕಾರ್ಯಕ್ರಮ ಯಾರು ಇಲ್ಲ. ನಿಂತ್ಕೊಂಡೆ ಬೇಗ ನಮ್ಮ ಕಿರು ಕಾಣಿಕೆಯನ್ನ ಅರ್ಪಿಸಿಕೊಂಡು ಅವ್ರು ತೆರಳಬೇಕು. ಶ್ರೀ ನರಸಿಂಹಮೂರ್ತಿ ಅವರು ತಾವರೆಕೆರೆ ಮಾಜಿ ಅಧ್ಯಕ್ಷ, ಅವರು ಕೂಡ ಬರಬೇಕು. ಪಾರ್ವತಿ ಚಂದ್ರಪ್ಪನವರು ಮಾಜಿ ಉಪಾಧ್ಯಕ್ಷರು ಜಿಲ್ಲಾ ಪಂಚಾಯಿತಿ, ಶ್ರೀ HR ರುದ್ರಪ್ರಕಾಶ್ ಅವರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಹಿರಿಯರು ಚುಂಚನಗುಪ್ಪೆ ವೇದಿಕೆ ಮೇಲೆ ಬರಬೇಕು. ಶ್ರೀ ರಾಮಚಂದ್ರೇಗೌಡರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ವೇದಿಕೆ ಮೇಲೆ ಬರಬೇಕು. ಶ್ರೀ ಕಂಚಪ್ಪನವರು ಬಂಡೆ ಮಾಲೀಕರು ವೇದಿಕೆ ಮೇಲೆ ಬರಬೇಕು. ಶ್ರೀ ಕೃಷ್ಣಪ್ಪನವರು ಸರ್ಕಾರ ರತ್ನ ಪುರಸ್ಕೃತರು ಗುರುಬರಪಾಳ್ಯ, ಅವರು ಕೂಡ ವೇದಿಕೆ ಬರಬೇಕು. ಶ್ರೀ ಪುರುಷೋತ್ತಮ ಗ್ರಾಮ ಪಂಚಾಯತಿ ನಮ್ಮ ಚುಂಚನಗುಪ್ಪೆ ಗ್ರಾಮ ಪಂಚಾಯತಿ PDO ಅವರು ಮತ್ತು ಸಿಬ್ಬಂದಿ ವರ್ಗ ವೇದಿಕೆ ಮೇಲೆ ಬರಬೇಕು. ಶ್ರೀ ಚೈತ್ರ ಲೋಕೇಶ್ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರು ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀ ನಂಜುಂಡಪ್ಪರವರು ಪುರಮಾರಹಳ್ಳಿ ವೇದಿಕೆ ಮೇಲೆ ಬರಬೇಕು. ಶ್ರೀ R ಶಂಕರ್ ಅವರು ಸಮಾಜ ಸೇವಕರು ತಾವರೆಕೆರೆ ಪೆಟ್ರೋಲ್ ಬಂಕ್ ಮಾಲೀಕರು ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ರಾಜೇಶ್ವರಿ ಜ್ಯೋತಿ ಪ್ರಕಾಶ್ ಚುಂಚನಗುಪ್ಪೆ ಹಾಲು ದಾರಿಗಳು ಅವರು 1,000 ರೂಪಾಯಿಗಳನ್ನು ಕಾಣಿಕೆಯಾಗಿ ನಾಟಕ ಮಂಡಳಿ ನೀಡಿರುತ್ತಾರೆ, ಅವರಿಗೆ ಸನ್ಮಾನ. ಶ್ರೀ ಲೋಕೇಶ್ ಅವರು ಚಿಕ್ಕನೂರು, ಶ್ರೀ ಲಕ್ಷ್ಮೀನಾರಾಯಣ ಚಿಕ್ಕನೂರು, ಶ್ರೀ ರಾಜಶೇಖರ್ ಉಲ್ವೇನಹಳ್ಳಿ, ಶ್ರೀ ಮಂಜುನಾಥ್ ರವರು ಕೋಲೂರು, ಶ್ರೀ ರಾಜುರವರು ಚಂದ್ರಪ್ಪ ಸರ್ಕಲ್ ಗ್ರಾಮ ಪಂಚಾಯತಿ ಸದಸ್ಯರು, ಶ್ರೀ ಮುನೇಶ್ ಗ್ರಾಮ ಪಂಚಾಯತಿ ಸದಸ್ಯರು ಚಂದ್ರಪ್ಪ ಸರ್ಕಲ್, ಶ್ರೀ ಲಕ್ಷ್ಮಣರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಚಂದ್ರಪ್ಪ ಸರ್ಕಲ್ ಹದಿನಹಳ್ಳಿ ಗ್ರಾಮ ಪಂಚಾಯತಿ, ಶ್ರೀ ತಿಮ್ಮೇಗೌಡರು ಸಮಾಜ ಸೇವಕರು ಸೋಲಿವಾರ, ಶ್ರೀ ಅಳ್ಳೂರು ರುದ್ರಪ್ರಕಾಶ್ ರವರು 30,000 ರೂಗಳನ್ನು ಕಾಣಿಕೆಯಾಗಿ ನಾಟಕ ಮಂಡಳಿಗೆ ನೀಡಿರುತ್ತಾರೆ. ಶ್ರೀ ತಿಮ್ಮೇಗೌಡರವರು ಸೋಲಿವಾರ, ಶ್ರೀ ಮಂಜುನಾಥ್ ರವರು ಮಣಿಗೆರೆ ಗ್ರಾಮ ಪಂಚಾಯತಿ ಸದಸ್ಯರು, ಶ್ರೀ ಮುತ್ತರಾಜ್ ಸಮಾಜ ಸೇವಕರು ಕುರುಬರಪಾಳ್ಯ, ಶ್ರೀ R ಪ್ರಕಾಶ್ ಬಂಡೆ ಮಾಲೀಕರು ರಾಮಹಳ್ಳಿ, ಬಂಡೆ ಪ್ರಕಾಶ್ ಬಂಡೆ ಮಾಲೀಕರು ರಾಮಹಳ್ಳಿ, ಶ್ರೀ ವೇಣುಗೋಪಾಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಜಿ ರಾಮಹಳ್ಳಿ, ಶ್ರೀಮತಿ ಸುಮುಖ ಹೋಟೆಲ್ ದೊಡ್ಡಾಲ್ದಮರ, ಶ್ರೀ ಲಕ್ಷ್ಮೀನಾರಾಯಣವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಚಿಕ್ಕಲ್ಲೂರು, ವೆಂಕಟೇಶ್ ಅವರು ಮಾರುತಿ ಫೈನಾನ್ಸ್ ದೊಡ್ಡಾಲ್ದಮರ, ಶ್ರೀ ಗಂಗಾರಾಜವರು ಲ್ಯಾಂಡ್ ಡೆವಲಪರ್ಸ್ ಕೆಂಪೇಗೌಡ ನಗರ ಬೆಂಗಳೂರು ಬರಬೇಕು. ಕರೆದಂತ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಬೇಗ ಬರಬೇಕು. ನಾವು 2 ಸರಿ ಕರೆಯಕ್ಕಾಗಲ್ಲ, ದಯವಿಟ್ಟು ನೀವೇ ಅರ್ಥ ಮಾಡ್ಕೊಂಡು ಅನ್ಯತಾ ಭಾವಿಸಬೇಡಿ. ನಾಟಕ ಮುಂದುವರಿಸಬೇಕು, ಪ್ರೇಕ್ಷಕರು ಬೇಜಾರು ಮಾಡ್ಕೊಂತಾರೆ. ಬೇಗ ಬನ್ನಿ. ಶ್ರೀ ರೇಣುಕಪ್ಪನವರು ಮುದ್ದನಪಾಳ್ಯ ಲಕ್ಷ್ಮಣ ಪಾತ್ರಧಾರಿಗಳು ವೇದಿಕೆ ಮೇಲೆ ಬರಬೇಕು. ಶ್ರೀ ಸದಾಶಿವನವರು
ಕೇತೋಳ್ಳಿ ಸದಾಶಿವ ಪುಷ್ಪಮಾಲಕ್ಕೆ ಇದು ಶ್ರೀ ರೇಣುಕಪ್ಪರಿಗೆ ಪುಷ್ಪಮಾಲಾರ್ಪಣೆ. ಶ್ರೀ ಅಂಗಡಿ ಮಲ್ಲೇಶ್ವರ ಅವರು 500 ರೂಪಾಯಿ ಕಾಣಿಕೆಯನ್ನು ನೀಡಿರುತ್ತಾರೆ. ಶ್ರೀ ರೇಣುಕಪ್ಪನವರು 500 ರೂಪಾಯಿ, ರೇಣುಕಪ್ಪನವರು ಮುದ್ದನಪಾಳ್ಯ 500 ನೀಡಿರ್ತಾರೆ. ಶ್ರೀ ಕೃಷ್ಣಪ್ಪನವರು ರೆವಿನ್ಯೂ ಇಲಾಖೆ ಚುಂಚನಗುಪ್ಪೆ 2000 ರೂಗಳನ್ನು ನೀಡಿರುತ್ತಾರೆ. ಶ್ರೀ ಶಶಿಧರ್ ಚುಂಚನಗುಪ್ಪೆ ಅವರು 2000 ರೂಗಳನ್ನು ಕಾಣಿಕೆಯಾಗಿ ನೀಡಿರುತ್ತದೆ. ಮತ್ತು ನಮ್ಮೂರಿನ ಹಿರಿಯ ಮುತ್ಸದ್ದಿಗಳಂತಹ ಶ್ರೀ ಸಿ ಬಿ ಬಸವರಾಜಪ್ಪನವರು ವೇದಿಕೆ ಮೇಲೆ ಬರಬೇಕು. ಶ್ರೀ ಟಿ ಎಲ್ ಕೆಂಪೇಗೌಡರು ತಾವರೆಕೆರೆ ಮಾಜಿ ಅಧ್ಯಕ್ಷರು ವೇದಿಕೆ ಮೇಲೆ ಬರಬೇಕು. ಶ್ರೀ ಮೂರ್ತಣ್ಣನವರು MBT ವೇದಿಕೆ ಮೇಲೆ ಬರಬೇಕು. ತಾವರೆಕೆರೆ ಶ್ರೀ ಶಂಕರೇಗೌಡರು ವೇದಿಕೆ ಮೇಲೆ ಬರಬೇಕು. ದೇವರಾಜು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕುಂಬಳಗೋಡು ವೇದಿಕೆ ಮೇಲೆ ಬರಬೇಕು. ಶ್ರೀ ಚಿಕ್ಕರಾಜು ಅವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಶ್ರೀ ಪೆದ್ದನಪಾಳ್ಯ ಮಂಜುನಾಥ್ ಅವರು ಗ್ರಾಮ ಪಂಚಾಯತಿ ಸದಸ್ಯರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ರಾಮಚಂದ್ರೇಗೌಡರು ಸೂಲಿವಾರ ಕಲಾವಿದರು ವೇದಿಕೆ ಮೇಲೆ ಬರಬೇಕು. ಶ್ರೀ ಗಂಗಾಧರ ಅವರಿಗೆ ಚಪ್ಪಾಳೆ ಹೊಡೆಯುವ ಮುಖಾಂತರ ಸ್ವಾಗತವನ್ನು ನಾಟಕ ಮಂಡಳಿಯವರು ನೀಡಬೇಕು. ಶ್ರೀ ಸುಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು ದಯವಿಟ್ಟು. ಹಾಗೆ ಶ್ರೀ ಉಮಾಶಂಕರ್ ಅವರು ದೊಡ್ಡೇರಿ, ಶ್ರೀ ಚಂದ್ರಪ್ಪನವರು ದೊಡ್ಡೇರಿ, ಶ್ರೀ ತಿರುಮಲ ಅವರವರು ರಾಮೋಳ್ಳಿ, ರವಿಯರವರು ಸದಸ್ಯರು ಗ್ರಾಮ ಪಂಚಾಯತಿ ರಾಮೋಳ್ಳಿ, ಶ್ರೀ ರುದ್ರೇಶ್ ಅವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬ್ಯಾಲಾಳು, ಶ್ರೀ ಜಯರಾಮರವರು ಬ್ಯಾಲಾಳು, ಶ್ರೀ ಯಲ್ಲಪ್ಪನವರು ರಾಮೋಳ್ಳಿ ಗ್ರಾಮ ಪಂಚಾಯತಿ, ಶ್ರೀಕಂಠಪ್ಪನವರು ಕುರುಬರಪಾಳ್ಯ, ಶ್ರೀ ರಾಮಚಂದ್ರ ಅವರು ಪುಷ್ಪಮಾಲಿಕೆ ಅರ್ಪಣೆ, ಶ್ರೀ ಕೆಂಪರಾಜರವರು ಸಮಾಜ ಸೇವಕರು ಸೋಲಿವಾರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ಕೃಷ್ಣಪ್ಪನವರು ಗ್ರಾಮ ಪಂಚಾಯತಿ ಸದಸ್ಯರು ಮಾಯಸಂದ್ರ, ಶ್ರೀ ಗೋಪಾಲರವರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಮಾಯಸಂದ್ರ, ಶ್ರೀ ಹುಚ್ಚಪ್ಪರವರು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಚುಂಚನಗುಪ್ಪೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸೋಲಿವಾರ ಶ್ರೀ ರಾಮಚಂದ್ರ ಅವರು ನಾಟಕ ಮಂಡಳಿಗೆ 2000 ರೂಗಳನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಶ್ರೀ ಧನರಾಜ್ ಅವರು ಸಮಾಜ ಸೇವಕರು ಚಿಕ್ಕನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಅಂಬಿಕಾ ಗಿರಿಸ್ವಾಮಿ ಚುಂಚನಗುಪ್ಪೆ, ಶ್ರೀ ಸಿ ಬಿ ಗಂಗಾಧರ್ ಅವರು ಹೋಟೆಲ್ ಚುಂಚನಗುಪ್ಪೆ ಬಸಣ್ಣ ಅವ್ರ ಮಗ ಗಂಗಾಧರ್ ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀ ಒಮ್ಮನ್ಮಯ್ಯನವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಚುಂಚನಗುಪ್ಪೆ ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀ ಗುರುದೇವರವರು ನಮ್ಮ ಸೂಲಿವಾರ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಂತ ಬಸವರಾಜರು 10,000 ರೂಗಳನ್ನು ಕಾಣಿಕೆಯಾಗಿ ನೀಡುತ್ತಾರೆ. ಫೋಟೋ ರುದ್ರೇಶ್ ಚುಂಚನಗುಪ್ಪೆ ಇವರು 1,000 ರೂಗಳನ್ನು ಕಾಣಿಕೆಯಾಗಿ ನೀಡಿರುತ್ತಾರೆ. ಪೆದ್ದನಪಾಳ್ಯದ ಮಂಜಣ್ಣವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪೆದ್ದನಪಾಳ್ಯ ಮಂಜುನಾಥ್ 2,000 ರೂಗಳನ್ನು ಕಾಣಿಕೆಯಾಗಿ ನೀಡುತ್ತಾರೆ. ಮತ್ತು ರಾಣ್ಕಲ್ ಹನುಮನದ ರಮೇಶ್ ರವರು 10,000 ರೂಗಳನ್ನು ಕಾಣಿಕೆಯಾಗಿ ನಾಟಕ ಮಂಡಳಿ ನೀಡಿರುತ್ತಾರೆ. ಮೊಮ್ಮನ್ಮಯ್ಯನವರು ವೇದಿಕೆ ಮೇಲೆ ಬರಬೇಕು ದಯವಿಟ್ಟು. ಶ್ರೀ ಗುರುದೇವರವರು ಹಾರ್ಮೋನಿಯಂ ಮಾಸ್ಟರ್ ಕೋಲೂರು ವೇದಿಕೆ ಮೇಲೆ ಬರಬೇಕು. ಶ್ರೀ ಡಾಕ್ಟರ್ ನರಸಿಂಹಮೂರ್ತಿ ಕೋಲೂರು ವೇದಿಕೆ ಮೇಲೆ ಬರಬೇಕು. ಶ್ರೀ ಗಂಗಾಧರ್ ಅವರು ಕೋಲೂರು ವೇದಿಕೆ ಮೇಲೆ ಬರಬೇಕು. ಶ್ರೀ ತಿರುಮಲಯ್ಯನವರು ವೇದಿಕೆ ಬರಬೇಕು ಕೋಲೂರು. ಶ್ರೀ ಬ್ಯಾಂಕ್ ಸೀನಪ್ಪ ಕೋಲೂರು ಕೆನರಾ ಬ್ಯಾಂಕ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ಬಳೆ ಮುತ್ತರಾಜು ಕುರುಬರಪಾಳ್ಯ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಡಾಕ್ಟರ್ ನರಸಿಂಹಮೂರ್ತಿ ಕೋಲೂರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ಕೆಂಪರಾಜನವರು 2,000 ಸೂಲಿವಾರ ಸಮಾಜ ಸೇವಕರು ನಾಟಕ ಮಂಡಳಿ ನೀಡಿರುತ್ತಾರೆ. ಶ್ರೀ CP ಜಗದೀಶ್ ಅವರು ಮಾಜಿ ಗ್ರಾಮ ಪಂಚಾಯತ್ ಚುಂಚನಗುಪ್ಪೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ನಾಗರಾಜರು ಹಾರ್ಮೋನಿಯಂ ಮಾಸ್ಟರ್ ಕರೆಕಲ್ಪಾಳ್ಯ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ಸಿದ್ಧಗಂಗಪ್ಪನವರು ಕರೆಕಲ್ಪಾಳ್ಯ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮತ್ತು ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತಿರುವಂತಹ ನಮ್ಮ ಚುಂಚನಗುಪ್ಪೆ ಗ್ರಾಮ ಪಂಚಾಯಿತಿಯ ಬಸವಣ್ಣ ಸೇವಾ ಸಮಿತಿ, ಬಸವೇಶ್ವರ ಸೇವಾ BSS ಸಂಘದ ಎಲ್ಲ ಪದಾಧಿಕಾರಿಗಳು ವೇದಿಕೆ ಮೇಲೆ ಇರಬೇಕು. ಬಳೆ ಮುತ್ತರಾಜರು 2,000 ರೂಗಳನ್ನು ಕಾಣಿಕೆಯಾಗಿ ನೀಡುತ್ತಾರೆ. ಮತ್ತು ಚುಂಚನಗುಪ್ಪೆ ಹಿರಿಯ ಮುಖಂಡರಾದಂತಹ ಶ್ರೀ ರುದ್ರೇಶ್ ಫೋಟೋ ಮೇಲೆ ಬರಬೇಕು. ಶ್ರೀ ರೇಣುಕ ಪ್ರಸಾದ್ ಭೋಜಪ್ಪ ಮಗ
ಮತ್ತು ಶ್ರೀ ಚಿದಂಬರೇಶ್, ಶ್ರೀ ಪಿ ವಿಶ್ವನಾಥ್ ಇವರೆಲ್ಲ ವೇದಿಕೆ ಮೇಲೆ ಬರಬೇಕು. ಶ್ರೀ ಪಟೇಲ್, ಅಜನಹಳ್ಳಿ ಪಟೇಲ್ ರೇಣುಕಪ್ಪನವರು ವೇದಿಕೆ ಮೇಲೆ ಬರಬೇಕು. ಶ್ರೀ ಭದ್ರಯ್ಯನವರು ವೇದಿಕೆ ಮೇಲೆ ಬರಬೇಕು. ಶ್ರೀ ವಿರೂಪಾಕ್ಷಪ್ಪ, CS ವಿರೂಪಾಕ್ಷಪ್ಪನವರು ವೇದಿಕೆ ಮೇಲೆ ಬರಬೇಕು. ಶ್ರೀ CV ರುದ್ರಯ್ಯ ಮತ್ತು ಹಿರಿಯ ಕಲಾವಿದಂತ ಶನಿಮಹಾತ್ಮ ಪಾತ್ರಧಾರಗಳಿಂದ ವೀರಭದ್ರಯ್ಯನವರು ವೇದಿಕೆ ಮೇಲೆ ಬರಬೇಕು. ಶ್ರೀ ರುದ್ರೇಶ್ ಅವರು ಅಯ್ಯಣ್ಣ ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀ ಆಲ್ಸಿಂಗ್ನಳ್ಳಿ ರುದ್ರೇಶ್ ಅವರು ವೇದಿಕೆ ಮೇಲೆ ಬರಬೇಕು. ರೇಣುಕಯ್ಯ BBMP ವೇದಿಕೆ ಮೇಲೆ ಬರಬೇಕು. ಶ್ರೀ ನಾಗಣ್ಣವರು BBMP ವೇದಿಕೆ ಮೇಲೆ ಬರಬೇಕು. ಕೃಷ್ಣಮೂರ್ತಿ ಮತ್ತು ಸಹೋದರರು ರಾಘವ CM ಅರ್ಚಕರು ಶ್ರೀ ದೀಪ್ ಅವರು ಜ್ಯೋತಿ ಎಲೆಕ್ಟ್ರಿಕಲ್ಸ್ ವೇದಿಕೆ ಮೇಲೆ ಬರಬೇಕು. ಶ್ರೀ ಪರಮೇಶ್ವರ್ ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀ ಸತ್ಯಭೂಷಣರಾಜ ಮಾಜಿ ಪೊಲೀಸ್ ಅಧಿಕಾರಿ ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀ ಮಡ್ತಟಿ ಚಂದ್ರಪ್ಪನವರು ವೇದಿಕೆ ಮೇಲೆ ಬರಬೇಕು. ಶ್ರೀ ಬಸವರಾಜು ಮಡ್ತಟಿ ಪೂಜಾರು ಅವರು ವೇದಿಕೆ ಮೇಲೆ ಬರಬೇಕು. ಶಾಟಿ ರೇಣುಕಪ್ಪನವರು ನಾಟಕ ಮಂಡಳಿ 1,000 ರೂಗಳನ್ನು ನೀಡುತ್ತಾರೆ. ಮೀಸೆ ವೀರಭದ್ರಪ್ಪನವರು 500 ರೂಪಾಯಿಗಳನ್ನು ನೀಡಿರುತ್ತಾರೆ. CP ಜಗದೀಶ್ ಮರ್ದಟಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಗ್ರಾಮ ಪಂಚಾಯತಿ ಸದಸ್ಯರು ಶ್ರೀಮತಿ ಜಯಮ್ಮ ಸಿರಿಗಂಗಪ್ಪ ಗ್ರಾಮ ಪಂಚಾಯತಿ ಸದಸ್ಯರು, ಶ್ರೀ ಶಿವಣ್ಣ ದೊಡ್ಡಮಾನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು, ಶ್ರೀ ಮಹಾದೇವಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ಶ್ರೀ ರೇಣುಕಾ ಕುಮಾರ್ ಗಣಪತಿಹಳ್ಳಿ ಕಾಲೋನಿ ಗ್ರಾಮ ಪಂಚಾಯತ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ಮಲ್ಲೇಶ್ ಅವರು ಪೊಲೀಸ್ ಅಧಿಕಾರಿಯವರು ಗ್ರಾಮ ಪಂಚಾಯತ್ ಸದಸ್ಯರು ಚುಚ್ಚುಂಗುಪ್ಪೆ ವೇದಿಕೆ ಮೇಲೆ ಬರಬೇಕು. ಶ್ರೀ ಯಶೋಧ ಎಂರವರು ಸದಸ್ಯರು ವೇದಿಕೆ ಮೇಲೆ ಬರಬೇಕು. ಶ್ರೀ ಪಂಕಜ ಚಂದ್ರವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕುಣಬಾಗನಹಳ್ಳಿ ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀ ಕಂಚಪ್ಪನವರ ಅಳಿಯ ಮುನಿಗೆರೆ ಅವರ ಮದನ್ ಅವರು 5,000 ರೂಪಾಯಿಗಳನ್ನು ನೀಡುತ್ತಾರೆ. ಶ್ರೀ ಮಂಜುನಾಥ್ ಅವರು ಕೋರೂರು ಗ್ರಾಮ ಪಂಚಾಯತಿ ಸದಸ್ಯರು ವೇದಿಕೆ ಮೇಲೆ ಬರಬೇಕು. ಶ್ರೀ ರಾಮೂರವರು ದಯವಿಟ್ಟು ಚಿಕ್ಕಲ್ಲೂರು ಗ್ರಾಮ ಪಂಚಾಯತಿ ಸದಸ್ಯರು ಮಾಜಿ ಅಧ್ಯಕ್ಷರು ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಲಕ್ಷ್ಮೀರವರು ಗ್ರಾಮ ಪಂಚಾಯತಿ ಸದಸ್ಯರು, ಶ್ರೀಮತಿ ಪದ್ಮಾಬಾಯಿ ಅವರು ಗ್ರಾಮ ಪಂಚಾಯತಿ ಸದಸ್ಯರು, ಶ್ರೀ ಹರೀಶ್ ಅವರು ಕೇತೋಳ್ಳಿ ಗ್ರಾಮ ಪಂಚಾಯತ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ದಯಮಾಡಿ 2 ಸಾರಿ ಕಾರ್ಯಕ್ರಮ ದಯವಿಟ್ಟು ಬರಬೇಕು. ಶ್ರೀ KS ನಿಂಗಪ್ಪ ಅವರು ಕೇತೋಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ವೇದಿಕೆ ಮೇಲೆ ಬರಬೇಕು. ಶ್ರೀ ಕಾಂತಮ್ಮನವರು ಗ್ರಾಮ ಪಂಚಾಯತಿ ಸದಸ್ಯರು ಕೇತೋಳ್ಳಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ಸದಾನಂದರವರು ಸುಬ್ರಾಯಪುರಪಾಳ್ಯ ಗ್ರಾಮ ಪಂಚಾಯತ್ ವೇದಿಕೆ ಮೇಲೆ ಬರಬೇಕು. ಶ್ರೀ ನಾಗನಮರವರು ಸದಸ್ಯರು ವೇದಿಕೆ ಮೇಲೆ ಬರಬೇಕು. ಮತ್ತು ಶ್ರೀ ರಂಗಪ್ಪನವರು, ಶ್ರೀ ಹುಚ್ಚಪ್ಪನವರು ಕೇತೋಳ್ಳಿ ಇವರುಗಳು ವೇದಿಕೆ ಮೇಲೆ ಬರಬೇಕು. ಶ್ರೀ ದೊಡ್ಡಾದ್ಮರ ಸಾವಂದಪ್ಪನವರು ವೇದಿಕೆ ಮೇಲೆ ಬರಬೇಕು. ಮತ್ತು ಶ್ರೀ ಪುಟ್ಟಣ್ಣ ಅವರು ದೊಡ್ಡಾದ್ಮರ ವೇದಿಕೆ ಮೇಲೆ ಬರಬೇಕು. ಶ್ರೀ ನಾಗರಾಜು ಗಣಪತಿಹಳ್ಳಿ ಕಾಲೋನಿ, ಶ್ರೀ ಸುಧೀರ್ ಅವರು ಗಣಪತಿಹಳ್ಳಿ ಕಾಲೋನಿ, ಶ್ರೀ ಪುಟ್ಟಸ್ವಾಮಯ್ಯನವರು ಗಣಪತಿಹಳ್ಳಿ, ಶ್ರೀ ರೇಣುಕಯ್ಯನವರು ಗಣಪತಿಹಳ್ಳಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮತ್ತು ಕಾಳಯ್ಯನಪಾಳ್ಯದ ನಮ್ಮ ರೇವಣ್ಣನವರು ವೇದಿಕೆ ಬರಬೇಕು. ಹುಚ್ಚಪ್ಪನವರು ವೇದಿಕೆ ಬರಬೇಕು. ಹೊಸಪಾಳ್ಯದ ವೀರಭದ್ರಯ್ಯ ಗಾಳಿರಾಯನವರು ವೇದಿಕೆ ಬರಬೇಕು. ಅಜ್ಜನಹಳ್ಳಿ ಮಲ್ಲಿಕಣ್ಣನವರು ವೇದಿಕೆ ಬರಬೇಕು. ಶ್ರೀ ಅಜ್ಜನಹಳ್ಳಿ ರೇಣುಕಪ್ಪನವರು ವೇದಿಕೆ ಮೇಲೆ ಬರಬೇಕು. ಗಂಗಾಧರ್ ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀ ಶೇಖರ್ ಅವರು ಕಿರಣ್ ಅವರು ವೇದಿಕೆ ಬರಬೇಕು. ಮತ್ತು ಮುದ್ದನಪಾಳ್ಯದ ಶ್ರೀ ಸಂಪೂರ್ಣ ರಾಮಾಯಣ ನಾಟಕ ಮಂಡಳಿಯವರೆಲ್ಲರೂ ವೇದಿಕೆ ಮೇಲೆ ಬರಬೇಕು. ಚಂದ್ರಪ್ಪ ಸರ್ಕಲ್ ರಾಘುರವರು ವೇದಿಕೆ ಮೇಲೆ ಬರಬೇಕು. ಪ್ರಭುರವರು ವೇದಿಕೆ ಮೇಲೆ ಬರಬೇಕು. ಚಿಕ್ಕಣ್ಣರವರು ವೇದಿಕೆ ಮೇಲೆ ಬರಬೇಕು. ಬಾಜನಟ್ಟಿ ಅಧ್ಯಕ್ಷರು ಧನಂಜಯ ನಾಯಕ್ ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಕಾಳೇನಪಾಳ್ಯ ರೇವಣ್ಣವರು 500 ರೂಪಾಯಿಗಳನ್ನು ಕಾಣಿಕೆ ನೀಡಿರುತ್ತಾರೆ. ಮತ್ತು ದೊಡ್ಡಮಾರಹಳ್ಳಿ ಮಲ್ಲಯ್ಯನಪಾಳ್ಯ ಶ್ರೀ ನೋಬಡಿಯವರು ರವಿಯರವರು ವೇದಿಕೆ ಮೇಲೆ ಬರಬೇಕು.
ಶ್ರೀ ನಾಗರಾಜ್ ಉದ್ದನಹಳ್ಳಿ ವೇದಿಕೆ ಮೇಲೆ ಬರಬೇಕು. ವೇದಿಕೆ ಮೇಲೆ ಬರಬೇಕು. ಶ್ರೀ ವಿಶ್ವನಾಥ್ ಮರಿಯಪ್ಪನವ್ರ ಮಗ ವೇದಿಕೆ ಮೇಲೆ ಬರಬೇಕು. ಮತ್ತು ಹೆಚ್ಚಿನ ಕಾಲಾವಕಾಶ ಇಲ್ಲ. ಕೆಲವು ಹೆಸರು ಬಿಟ್ಟು ಹೋದ್ರು ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಡ್ರೆ, ಯಾರು ಬರ್ತಾ ಇಲ್ಲ. ನಾವೇನು ಕರೆಕ್ಟ್ ನಮಗೂ ಬೇಜಾರಾಗುತ್ತೆ. ನಾಟಕ ಮುಂದುವರಿಸ್ತೀವಿ, ಪ್ರೇಕ್ಷಕರು ಬೇಜಾರು ಮಾಡ್ಕೊಂತಾರೆ. ದಯವಿಟ್ಟು ಬರಬೇಕು. ನೋಬಿಡಿಯವ್ರಿಗೆ ಸನ್ಮಾನ. ಕೇತೊಳ್ಳಿ ಕೆ ರಮೇಶ್ ಅವರು ವೇದಿಕೆ ಮೇಲೆ ಬರಬೇಕು. ಕೋಲೂರು ಬ್ಯಾಂಕ್ ಸೀನಪ್ಪ, ಕೋಲೂರು ಗಂಗಾಧರ್ ಅವರು, ತಿರುಮಲಯ್ಯನವರು, ಕೋಲೂರು ಮುನಿಯಣ್ಣನವರು ಹಿರಿಯ ಮುಖಂಡರು. ಆಮೇಲೆ ಪ್ರೊಡ್ಯೂಸರ್ ರಾಮಣ್ಣ ಕೋಲೂರು ವೇದಿಕೆ. ನೋಬಡಿಯರವರು 1,000 ರೂಗಳನ್ನು ಕಾಣಿಕೆಯಾಗಿ ನೀಡಿರುತ್ತಾರೆ. ರವಿಯರವರು ಸಾರಿ. ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು ಗಂಗ್ರೇವಣ್ಣರು ಬರಲಿಲ್ಲ, ವೇದಿಕೆ ಮೇಲೆ ದಯವಿಟ್ಟು ಬರಬೇಕು. ದೊಡ್ಡಾಲ್ಮರ ದಾಲಾಳು ಅವ್ರ ವೇದಿಕೆ ಮೇಲೆ ಬರಬೇಕು. ರುದ್ರೇಶ್ ಅವರು ಮತ್ತು ವಿಶ್ವನಾಥ್ ಶೋಷನ್ಗುಪ್ಪೆ ಪಾಪಣ್ಣ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಟರಾಜ್ ಅವರು ವೇದಿಕೆ ಮೇಲೆ ಬರಲಿಲ್ಲ, ಮಾಜಿ ಉಪಾಧ್ಯಕ್ಷರು ಶೋಷನ್ಗುಪ್ಪೆ ಅವರು ವೇದಿಕೆ ಮೇಲೆ ಬರಬೇಕು. ಯೋಗೇಶ್ ಅವರು ಅನ್ನಸಂತರ್ಪಣೆ ಮಾಡುವಂತ ವೇಗೇಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ಕೋಲೂರು ಬ್ಯಾಂಕ್ ಸೀನಪ್ಪನವರಿಗೆ ಹನುಮಂತೆ ಅವರಿಗೆ ನಾಟಕ ಮಂಡಳಿಯಿಂದ ಪುಷ್ಪಮಾಲೆ ಸಮರ್ಪಣೆ. ದಾಸರು ಹರಿಕಥಾ ದಾಸರು ರೇವಣ್ಣನವರು ಅವರಿಗೆ ಸನ್ಮಾನ. ಹಾಗೆ 501 ರೂಗಳನ್ನು ಕಾಣಿಕೆಯಾಗಿ ನೀಡಿರುತ್ತಾರೆ. ದಯವಿಟ್ಟು ಅನ್ಯತೆ ಯಾರು ಭಾವಿಸ್ಬೇಡಿ. ದಯವಿಟ್ಟು ಯಾರು ಕರೆದಿದ್ದು ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನಮ್ಮ ನಾಟಕ ನಿರ್ದೇಶಕರಾದಂತಹ ಮತ್ತು ಹಾರ್ಮೋನಿಯಂ ಮಾಸ್ಟರ್ ಆದಂತಹ ಶ್ರೀ ರಂಗನಾಥ್ ರವರು ವೇದಿಕೆ ಮೇಲೆ ಬರಬೇಕು. ಹಾಗೆ ತಬಲಾ ಮೋಹನ್ ಅವರು ಕಾರ್ಯಕ್ರಮ ಮೋಹನ್ ಅವರು ವೇದಿಕೆ ಮೇಲೆ ಬರಬೇಕು. ತಬಲಾ ವಾದಕರು. ಇನ್ನು 5 ನಿಮಿಷದಲ್ಲಿ ಯಾರು ಬರಬೇಕು ಅವ್ರು ಬರಬೇಕು. ಇನ್ನು 5 ನಿಮಿಷ ಪ್ರೇಕ್ಷಕರು ದಯವಿಟ್ಟು ಸಮಾನವಾಗಿ ಕೂತ್ಕೊಳ್ಬೇಕು. ಕ್ಯಾಜಿ ಕೃಷ್ಣಪ್ಪನವರು, ದಿವಂಗತ ಕ್ಯಾಜಿ ಕೃಷ್ಣಪ್ಪನವರು, ಲಕ್ಷ್ಮಮ್ಮನವರ ಮಗ ದೇವರಾಜು ಗುಂಡಾ ಅಲಿಯಾಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಚಂದ್ರಪ್ಪ ಸರ್ಕಲ್ ಗುಂಡಾರವರು. ಪ್ರವೀಣ್ ಕುಮಾರ್ ಕ್ಯಾಸಿಯೋ, ಇರ್ಸಾವೆ ಕುಮಾರ್ ಮತ್ತು ಶ್ರೀ ಶ್ರೀನಿವಾಸ ಡ್ರಾಮಾ ಸೀನಿಯವರ ಮಾಲೀಕರಾದಂತಹ ಶ್ರೀ ಶ್ರೀನಿವಾಸ್ ಮತ್ತು ಜಯಂತ್ ರವರು ವೇದಿಕೆ ಮೇಲೆ ಬರಬೇಕು. ಕ್ಯಾಜಿ ದೇವರಾಜ್, ಕ್ಯಾಜಿ ಕೃಷ್ಣ ಅವರ ಮಗ ದೇವರಾಜ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮುಂದುವರಿಯುತ್ತೆ. ಪ್ರೇಕ್ಷಕರಲ್ಲೂ ಇದೇ ರೀತಿ ಸಾವಧಾನವಾಗಿ ಹಾಗೇನೆ ನಮ್ಮ ಈ ನಾಟಕ ಮಂಡಳಿಗೆ ಪಾತ್ರಧಾರಿಗಳಂತ ಇಂದ್ರಜಿತು ಪಾತ್ರಧಾರಿಗಳಂತ ಶ್ರೀ ಶಶಿಕುಮಾರ್ ಫೋಟೋ ಸ್ಟುಡಿಯೋ ರವರು ಈ ನಾಟಕದ ಫೋಟೋ ಮತ್ತು ವಿಡಿಯೋ ಕೊಡುಗೆಯನ್ನು ಅವರೇ ನೀಡಿರುತ್ತಾರೆ. ಅವರಿಗೂ ಕೂಡ ಕಿರು ಸನ್ಮಾನ. ಹಾಗೆ ಮಾಜಿ
ಹಾಗೆ ನಮ್ಮ ಹಿರಿಯ ಕಲಾವಿದರು ಮತ್ತು ತಬಲಾ ವಾದಕರು ಉಲ್ವೇನಹಳ್ಳಿ ರಾಜಶೇಖರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕ್ಷಮೆ ಇಲ್ಲಿ ನೋಡಲಿಲ್ಲ, ಗಮನಿಸಲಿಲ್ಲ, ದಯವಿಟ್ಟು ವೇದಿಕೆ ಮೇಲೆ ದೇವಸ್ಥಾನದ ಸಂಸ್ಥಾಪಕರು ಮತ್ತು ಸುಗ್ರೀವನ ಪಾತ್ರಧಾರಿಗಳಾದಂತಹ ಶ್ರೀ ರಾಜಣ್ಣನವರು ಪೂಜಾರ್, ಬಳೆಕಮ್ಮನ ಪೂಜಾರ್ ರಾಜಣ್ಣನವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ನಮಗೆ ಹೆಚ್ಚಿನ ರೀತಿ ಸಹಕಾರ ನೀಡಿದಂತಹ ನಮ್ಮ ರೇಣುಕಾ ಪ್ರಸಾದ್ ಮತ್ತು ನಮ್ಮ ಅಜ್ನಹಳ್ಳಿ ಪಟೇಲ್, ಮಾಜಿ ಪಟೇಲ್ ಧನಂಜಯರವರು, ದಯವಿಟ್ಟು ಬರಬೇಕು. ಟೈಮ್ ಆಗುತ್ತೆ, ಟೈಮ್ ಆಯ್ತು, ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಪ್ರೇಕ್ಷಕರು ಬೇಜಾರು ಮಾಡ್ಕೊಂತಾರೆ. ಮುಂದಿನ ಪಾತ್ರಧಾರಿಗಳು ರೆಡಿ ಆಗ್ಬೇಕು, ಹಣಿ ಆಗ್ಬೇಕು. ಬನ್ನಿ ನೆಕ್ಸ್ಟ್ ಸೀನ್. ಒಂದು ನಿಮಿಷ ಆಯ್ತು ಆಯ್ತು ಒಂದು ಹಾಡು ಆಡ್ತಾರೆ. ಮಲೈಪಾಳ್ಯ ಜಗದೀಶ್ ಅವರಿಗೆ ಮತ್ತು ಅವರ ಸ್ನೇಹಿತರಿಗೆ ಮತ್ತು ಮುದ್ದನಪಾಳ್ಯ ಕಿರಣ್ ಅವರಿಗೆ ಸನ್ಮಾನ. ಹಲೋ ಹಲೋ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅದೇನು ಅಭಿಮಾನ, ಅದೇನು ಉಲ್ಲಾಸ ನಮ್ಮ ಕನ್ನಡ ಜನಕ್ಕೆ. ಗಾನ ಕೋಗಿಲೆ ನಿನಗೆ ಏನ ಹೇಳಲೆ, ಮುದ್ದು ಕೋಗಿಲೆ ನಿನಗೆ ಏನ ನೀಡಲೆ, ರಾಜ್ಯ ಸಾಮ್ರಾಜ್ಯದ ರಾಣಿಯು ನೀನೆ, ರಾಜ್ಯ ಸೌಂದರ್ಯದ ಆಭರಣವೇನೆ, ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ, ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ, ಗಾನ ಕೋಗಿಲೆ ನಿನಗೆ ಏನ ಹೇಳಲೆ. ತಿರುಗೆಜ ನಿನ್ನ ಕಾಲಿನಲ್ಲಿ ಗಲು ಗಲು ಎನ್ನುತ್ತ ನಲಿಯುತ್ತಿರೆ, ತಿರುಗೆಜ ನಿನ್ನ ಕಾಲಿನಲ್ಲಿ ಗಲು ಗಲು ಎನ್ನುತ್ತ ನಲಿಯುತ್ತಿರೆ, ಆ ಗೆಜ್ಜೆ ನಾದಕ ನನ್ನ ಮನದಲ್ಲಿ ಮಿಡಿದನು ಮದನ, ಆ ಗೆಜ್ಜೆ ನಾದಕ ನನ್ನ ಮನದಲ್ಲಿ ಮಿಡಿದನು ಮದನ, ಈ ಪ್ರೇಮ ಸಂಗಮಗೆ ಆ ಸದ್ಯ ಸೋಪಾನ, ಓ ಗಾನ ಕೋಗಿಲೆ ನಿನಗೆ ಏನ ಹೇಳಲೆ, ಮುದ್ದು ಕೋಗಿಲೆ ನಿನಗೆ ಏನ ನೀಡಲೆ, ರಾಜ್ಯ ಸಾಮ್ರಾಜ್ಯದ ರಾಣಿಯು ನೀನೆ, ರಾಜ್ಯ ಸೌಂದರ್ಯದ ಆಭರಣವೇನೆ, ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ, ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ, ಗಾನ ಕೋಗಿಲೆ ನಿನಗೆ ಏನ ಹೇಳಲೆ, ಮುದ್ದು ಕೋಗಿಲೆ ನಿನಗೆ ಒಂದು ಮುತ್ತು ನೀಡಲೆ. ಥ್ಯಾಂಕ್ ಯು ಥ್ಯಾಂಕ್ ಯು.
ಸರುಗಳಲ್ಲಿ ಕೂಗುತ್ತಿರಲು ಬಿಸಿಲಿನಿಂದ ಗಾಳಿ ಬೀಸೆ ನರಿಗಳಲ್ಲಿ ಕೂಗುತ್ತಿರಲು ಬಿಸಿಲಿನಿಂದ ಗಾಳಿ ಬೀಸೆ ಸರುಗಳನ್ನು ಹತ್ತಿಸುಡಲು ಪರಿಯಿದೇನೋ ಕಾಣದಾಯ್ತೆ ಪರಿಯಿದೇನೋ ಕಾಣದಾಯ್ತೆ ಕೊಡುವುದು ಯಾರ ಕೇಳಿಯೇ ನಮಾಜೆ ಶತ್ರುಘ್ನ ಅಣ್ಣ ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಎಂದು ಅತಿ ಜಾಗ್ರತೆಯಿಂದ ಬರಬೇಕೆಂದು ದೂತರು ಸಮಾಚಾರವು ತಿಳಿಸಿದರಲ್ಲವೇ? ಹೌದು ಅಣ್ಣ. ಇಲ್ಲಿ ನೋಡಿದರೆ ಯಾವ ಮಂಗಳ ಕಾರ್ಯವೂ ನಡೆಯುವಂತೆ ಕಾಣುತ್ತಿರಲ್ಲ. ಈಗ ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನ್ನೊಡನೆ ಹೇಗೆ ತಿಳಿಸಲಿ ಶತ್ರುಘ್ನ? ಅಂತಹ ವೇದನೆ ಏನೆಂಬುದಾಗಿ ನನ್ನೊಡನೆ ಹೇಳಬಾರದಣ್ಣ. ನಿನ್ನೆ ರಾತ್ರಿ ನನಗೆ ಒಂದು ದುರ್ಶಪನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುವಾಗ ಬಹುದೂರದಲ್ಲಿ ಒಂದು ಕೂಗನ್ನು ಕೇಳಿದನು. ಆ ಕೂಗನ್ನು ಹಿಂಬಾಲಿಸುತ್ತಾ ಓಡಿದೆನು. ಅಷ್ಟರಲ್ಲಿ ನಮ್ಮ ಪೂಜ್ಯ ತಂದೆಯವರು ವಸ್ತ್ರಹೀನರಾಗಿ ಮಗು ಭರತ ನನ್ನನ್ನು ಕಾಪಾಡು ಕಾಪಾಡು ಎಂದು ಕೂಗಿದರು. ಆ ಕೂಗನ್ನು ಹಿಂಬಾಲಿಸುತ್ತಾ ಓಡಿದನು. ವಿಧಿಯಿಂದ ಬಿಡಿಸಿಕೊಳ್ಳಲಾಗದೆ ನಮ್ಮ ಪೂಜ್ಯ ತಂದೆಯವರು ಕಣ್ಮರೆಯಾದರು. ಶತ್ರುಘ್ನ ಕಣ್ಮರೆಯಾದರು. ಎಚ್ಚರವಾಯಿತು. ಎದ್ದಿ ನೋಡಿದರೆ ಎಲ್ಲವೂ ಶೂನ್ಯ. ಈಗೇಕಾಗಿತ್ತು ಶತ್ರುಘ್ನ? ಅದು ಅಲ್ಲದೆ ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂದು ನಗರವ ತರಳು ತೋರಣಗಳಿಂದ ಅಲಂಕೃತವಾಗಿಲ್ಲ, ಸುಮಂಗಲೆಯರಿಲ್ಲ, ಸುವಾಸನೆಯರಿಲ್ಲ, ಹಾಗೆ ದುರ್ದಾಂತ ಮಶಾಣವಂತೆ ಪಾಠವಾಗುತ್ತಿರುವುದು. ಈಗೇಕಾಗಿತ್ತು ಶತ್ರುಘ್ನ? ಅಣ್ಣ, ಆತ್ಮಶೈರ್ಯಕ್ಕೆ ದುರ್ಬಲವಾದ ಎತೆಗಳನ್ನು ತಂದುಕೊಂಡು ಸುಮ್ಮನೆ ಎತೆ ಪಡುತ್ತಿರುವೆ. ನೀನು ಹೇಳಿದಂತೆ ಯಾವ ಕೆಟ್ಟ ಕಾರ್ಯಗಳಿಗಾಗಲಿ ಅಪಘಾತಕ್ಕಾಗಲಿ ಯಾವುದಕ್ಕೂ ಕಾರಣವಿಲ್ಲ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂದರೆ ಸಾಮಾನ್ಯವೇ. ದೇವಾನು ದೇವತೆಗಳು ಅರಸುವ ಶುಭ ದಿನ. ಅರಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳು ನಮಗ್ಯಾಕೆ ಗೋಚರಿಸುವುದಣ್ಣ? ನಾವೀಗಲೇ ಪುರಪ್ರವೇಶವನ್ನು ಮಾಡಿದರೆ ತಾನಾಗಿ ಎಲ್ಲವೂ ತಿಳಿಯುವುದಣ್ಣ. ಹಾಗೆ ಆಗಲಿ.
ಕುಂಕುಮದ ಸೌಭಾಗ್ಯವನ್ನೇ ನಾನೇ ಕಳೆದುಕೊಂಡನಲ್ಲ. ನನ್ನ ಮಕ್ಕಳು ಬಂದು ತಂದೆಯಲ್ಲಿ ಎಂದು ಹೇಳಿದರೆ ಏನೆಂದು ಉತ್ತರವನ್ನು ನೀಡಲಿ? ಅಮ್ಮ 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 ಶತ್ರುಘ್ನ, ಅಣ್ಣ, ನಾವು ಬಂದೊಡನೆ ಅತಿ ಪ್ರೀತಿಯಿಂದ ಆದರಿಸುತ್ತಿದ್ದ ನಮ್ಮ ತಾಯಿಯು ಈ ದಿನ ಎಲ್ಲೋ ಕಾಣುತ್ತಲಿವಲ್ಲ. ಅಮ್ಮ ಅಮ್ಮ, ಓಹೋ, ಇಲ್ಲೇ ಇರುವೆಯಾ ತಾಯಿ? ಅಮ್ಮ ಅಮ್ಮ, ನಮಸ್ಕರಿಸುವ ತಾಯಿ. ಮಕ್ಕಳ, ನಿಮಗೆ ಮಂಗಳವಾಗಲಿ ಮೇಲೆ ಹೇಳಿ. ಏನಮ್ಮ ಇದು? ಅಯ್ಯೋ, ನಿನ್ನ ಮುಖವನ್ನು ನೋಡುತ್ತಿದ್ದರೆ ಅಯ್ಯೋ, ಅಯೋಧ್ಯೆ ಧ್ವಜದ ಕೀರ್ತಿಯ ಮುರಿದು ಬಿದ್ದಂತೆ ಕಾಣುತ್ತಿರುವುದಿಲ್ಲ. ಸದಾ ನಿನ್ನ ಮಂದಿರದಲ್ಲಿ ಇರುವ ಜನಕನಲ್ಲಿ ತಾಯಿ, ರಾಮ ಲಕ್ಷ್ಮಣರಲ್ಲಿ, ಸೀತಾ ಮಾತೆಯಲ್ಲಿ ಯಾರೊಬ್ಬರೂ ಕಾಣುತ್ತಿಲ್ವಲ್ಲ. ಜನಕನಲ್ಲಿ ತಾಯಿ, ಜನಕನಲ್ಲಿ. ಇನ್ನೆಲ್ಲಿಯ ಜನಕನು? ನಿಮ್ಮ ಜನಕನು ಸ್ವರ್ಗಸ್ಥರಾದರು. ಪರಲೋಕವಾಸಿಯಾದಿರ ಸ್ವರ್ಗದಲ್ಲಿರುವ ನಿಮಗೆ ಇಲ್ಲಿಂದಲೇ ನಮಸ್ಕರಿಸು. ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು. ನೀನು ಹೇಗೆ ಕಾರಣಲಾಗುವಮ್ಮ? ಹಿಂದೆ ದೇವಾಸುರರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ನಾನೆಂದು ಕೇಳಿಕೊಂಡೆನು. ಏನೆಂಬುದಾಗಿ? 1ನೇ ವರಕ್ಕೆ ರಾಮನಿಗೆ ಏರ್ಪಡಿಸಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡೆನು ಕುಮಾರ. ಇನ್ನು 2ನೇ ವರಕ್ಕೆ? 2ನೇ ವರಕ್ಕೆ ರಾಮನ 14 ವರ್ಷಗಳ ಕಾಲ ಮುನಿವೃತ್ತಿಯಿಂದ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡರು. ರಾಮನ ಸಂಗಡ ಲಕ್ಷ್ಮಣ, ಸೀತೆ ಎಲ್ಲರೂ ಹೋದರು. ರಾಮನನ್ನು ನೆನೆಸಿಕೊಂಡು ಪುತ್ರ ಶೋಕದಿಂದ ನಿಮ್ಮ ತಂದೆಯವರು ಸ್ವರ್ಗಸ್ಥರಾದರು. ಏನು ಹೇಳಿದೆ? ನನ್ನಣ್ಣ ರಾಮನು ಜಟಾವಲಕಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆಯಾ? ಯಾರು ಮಾತನಾಡುತ್ತಿರುವುದು? ಕೈಕೆಯೇ? ದಶರಥ ಧರ್ಮಪತ್ನಿಯೇ? ಹೇ ಭರತದ ತಾಯಿಯೇ? ಅಲ್ಲ ಅಲ್ಲ, ಮಾರಿಯ ಉದರದಲ್ಲಿ ಮನುಷ್ಯನೊಬ್ಬನು ಉದ್ಭವಿಸಿದರೆ ಬೆಷ್ಟ ನೀಚ ಕೈಕರ್ ಗರ್ಭದಲ್ಲಿ ಹೇ ಭರತನು ಉದ್ಭವಿಸಿದರೆ ಅಯ್ಯೋ, ಯಾರ ರಾಜ್ಯವನ್ನು ಯಾರಿಗೆ ಕಟ್ಟನುವುದೇ ತಾಯಿ? ಅಮ್ಮ ಎಂಬ ಅರ್ಥಕ್ಕೆ ನೀನು ಹರಹಳೆ. ನಿನ್ನನ್ನು ಹೀಗೆ ಬಿಟ್ಟಿದ್ದ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರೆಲ್ಲರೂ ನಿನ್ನ ದುರ್ಬುದ್ಧಿಯೇ ಕಲಿತರು. ಅದಕ್ಕೆ ನಿನ್ನನ್ನು ಕೊಂದು ನನ್ನ ಕೋಪವನ್ನು ಸ್ಥಳ ಮಾಡಿಕೊಳ್ಳಲು.
ಮಾತೃವಧೆಯು ಮಹಾಪಾಪಕರ. ನಾವು ಈಗಲೇ ಕಾಡಿಗೆ ಹೋಗಿ ಶ್ರೀರಾಮಚಂದ್ರನನ್ನು ಹುಡುಕಿಕೊಂಡು ಅರಮನೆಗೆ ಕರೆತಂದು ಪಟ್ಟಾಭಿಷೇಕ ಮಾಡೋಣ, ನಡೆಯೋಣ. ಸರಿಯಾಗಿ ಹೇಳಿದೆ ಶತ್ರುಘ್ನ. ಇಲ್ಲಿ ಪಾಪಿಯಾದ ಈಕೆಯನ್ನು ಕೊಂದು ನನ್ನ ಖಡ್ಗಕ್ಕೆ ಕುಂದನ್ನು ತರುತ್ತಿದ್ದೆ. ಹಡೆ ಹೋಗೋಣ. ಇಲ್ಲಿ ಒಂದು ಕ್ಷಣವೂ ನಿಲ್ಲಲಾಗುವುದಿಲ್ಲ. ಕುಮಾರ್, ನಿಲ್ಲು ಮಗನೇ, ನಿಲ್ಲು ಮಗನೇ. ಇದೆಲ್ಲ ಮಾಡಿದ್ದು ನಾನು ನಿನಗಾಗಿ ಅಲ್ಲವೇ? ನಿನ್ನ ಮೇಲಿದ್ದ ಪ್ರೀತಿಗಾಗಿ ಅಲ್ಲವೇ? ನನ್ನ ಮಾತನ್ನು ಕೇಳು. ಈ ರಾಜ್ಯಕ್ಕೆ ಪಟ್ಟಾಭಿಷಕ್ತನಾಗಿ ಸುಖವಾಗಿ ಬಾಳು. ಏನು, ನಾನು ಪಟ್ಟಾಭಿಷೇಕನಾಗಬೇಕೆ? ರಾಮನಿಲ್ಲದರ ಮನೆ ಭಾಗ್ಯ ರೈತರಾದೆವು ನಾವು, ಸೋಲಿತ್ತಿಗೊದಗಿದ ರಾಮದೇವನಿಗೆ ಪಾಪಿ ಶ್ರೀರಾಮಚಂದ್ರನನ್ನು ಕಾಡಿಗೆ ಕಳಿಸಿ ಪತಿಯನ್ನು ಪರಲೋಕವಾಸಿಯಾಗಿ ಮಾಡಿ ಮಾಡಬಾರದ ಕೃತ್ಯವನ್ನು ಮಾಡಿ ನಿನ್ನ ಮುಖ ಅವಲೋಕನ ಅಸಹ್ಯಕರ ಹಳೆ ಶತ್ರುಘ್ನ ಎಲ್ಲಿರುವೆ ರಾಘವ ಕಾನನ ಮಧ್ಯೆ ನಾವು ಅಡವಿಯೊಳಿಂದ ದಾರಿಯು ಕಾಣದೆ ಬಳಲುತ್ತದೆ. ದಾರಿಯು ಕಾಣದೆ ಬಳಲುತ್ತದೆ. ಎಲ್ಲಿರುವೆ ರಾಘವ ಶತ್ರುಘ್ನ, ಎಲ್ಲಿ ಹುಡುಕಿದರೂ ಶ್ರೀರಾಮಚಂದ್ರನ ದರ್ಶನವೂ ಆಗಲೇ ಇಲ್ಲವಲ್ಲ. ಆತನನ್ನು ಕಾಣದೆ
ಅಯೋಧ್ಯೆಗೆ ಹಿಂದಿರುಗುವಂತಿಲ್ಲ. ಹೌದು ಅಣ್ಣ, ಎಲ್ಲೇ ಆದರೂ ಸರಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂತೆಗೆದು ಬೇಡ. ಎಲ್ಲೇ ಆದರೂ ಸರಿ ಶ್ರೀರಾಮಚಂದ್ರನ ಹುಡುಕಿ ಅರಮನೆಗೆ ಕರೆದುಕೊಂಡೇ ಹೋಗಬೇಕಣ್ಣ. ಹೇ ರಾಘವ, ನಿನ್ನನ್ನು ಕಾಣಬೇಕೆಂದ ನಮ್ಮ ಆಸೆಯನ್ನು ಪೂರ್ಣಗೊಳಿಸುತ್ತಂದೆ. ಕೆಂಪನಡರುತ ನಭೋ ಮಂಡಲರಿ ಬೆಂಪನಾರಿಸುತ್ತ ಬರುತ್ತಿಹೆ ಭಾಸ್ಕರ. ಕೆಂಪನಡರುತ ನಭೋ ಮಂಡಲದಿ ಬೆಂಪನಾರಿಸುತ್ತ ಬರುತ್ತಿಹೆ ಭಾಸ್ಕರ. ತಂಪನಿಯುತಿಹ ಸುಮ ಬೃಂದವುತ ತಂಪನಿಯುತಿಹ ಸುಮ ಬೃಂದವುತ ಕೆಂಪು ಗಾನವಿದು ಕೋಗಿಲೆರವರ. ಗಾನವಿದು ಕೋಗಿಲೆರವರ ಸುಪ್ರಭಾತವಿದು ಪ್ರಭಾತ ತೇಜಮಾನ ರವಿ ಉದಯಿಪ ಸಮಯ ಸುಪ್ರಭಾತ ಸುಪ್ರಭಾತ. ಜಾನಕಿ, ಸ್ವಾಮಿ, ಈ ಪೂರ್ವಾದಿಯನ್ನು ಹೇರುತ್ತಿರುವ ಭಾಸ್ಕರನ ಹೊಂಬೆಳಕಿಗೆ ಈ ಹೊನದಲ್ಲಿ ತರುಲತೆಗಳು ಎಷ್ಟು ಸುಮವಾಗಿ ಕಾಣುತ್ತಿದೆ ಜಾನಕಿ. ನಿಜವೇ ಸ್ವಾಮಿ. ಹಾಗಾದ್ರೆ ಅಲ್ಲಿ ಕಾಣುತ್ತಿರುವ ಆ ಪರ್ವತವು ಯಾವುದು ಸ್ವಾಮಿ? ಜಾನಕಿ, ಅದು ಅಯೋಧ್ಯೆಗೆ ಸೇರಿದ ಚಿತ್ರಕೂಟ ಪರ್ವತ. ಸೀತಾ, ಸ್ವಾಮಿ, ಲಕ್ಷ್ಮಣ, ಅಲ್ಲಿ ನೋಡು, ನಮ್ಮ ಪಿತೃಗಳಾದ ಸಗರ ಪುತ್ರರು ಸದ್ಗತಿಯನ್ನುಂಟು ಮಾಡಿ ನಮ್ಮ ವಂಶವನ್ನು ಪವಿತ್ರನಾಗಿರಿಸಿದವಳು ಈ ಗಂಗಾದೇವಿಯು. ಕಿರು ನೆಗೆಯ ಸುಂದರ ಸಾಧ್ಯ ಶಿರೋಮಣಿಯಂತೆ ದಂತ ಕ್ರಾಂತಿಗಳಂತೆ ಭಾಗೀರಥಿಯು. ನಿರ್ಮಲ ಲೋಕದ ತರಂಗಗಳು ಹೇಗೆ ಕಂಗೊಳಿಸುತ್ತಿವೆ. ಸ್ವರ್ಗ, ಮರ್ತ್ಯ, ಪಾತಾಳಗಳು ಈ ಮೂರರಲ್ಲಿಯೂ ಪ್ರವೇಶಿಸುತ್ತಾ ಜ್ಞಾನವಿ, ಭಾಗೀರಥಿ, ಗಂಗಾಂಬಿಕೆ ಎಂಬ ತ್ರಿಪದ ಗಾಮಿ ಎನಿಸಿ ಸುರ ಮುನಿಜನರ ಸೇವಿತಳಾಗಿ ಗಂಭೀರ ಗಮನೆಯಾಗಿ ಹರಿಯುತ್ತಿದ್ದಾಳೆ. ಈ ಮಹಾತಾಯಿಗೆ ವಂದನೆಯನ್ನು ಸಲ್ಲಿಸಿ ನಾವು ಮುಂದೆ ಪ್ರಯಾಣ ಮಾಡೋಣ. ಹಾಗೆ ಸುರನರ ಸೇವಿತೆ ವರಗಂಗೆ, ಸುರನರ ಸೇವಿತೆ ವರಗಂಗೆ,
ವರಗಂಗೆ ವರಗಂಗೆ ವಂದಿತೆ ಸುರಗಂಗೆ ಮಂದಸ್ಮಿತದಿಂದ ಸಕಲ ಜೀವಕ್ಕೂ ನೀನೇ ಅಮೃತವರ್ಷಿಣಿ. ವಂದಿತೆ ಸುರಗಂಗೆ ಮಂದಸ್ಮಿತದಿಂದ ಸಕಲ ಜೀವಕ್ಕೂ ನೀನೇ ಅಮೃತವರ್ಷಿಣಿ. ವಂದಿಪೆ ಸುರಗಂಗೆ ಎಲ್ಲೆಲ್ಲೂ ನೀನಿರುವೆ ಅಮ್ಮ ಅಮ್ಮ ಎಲ್ಲೆಲ್ಲೂ ನೀನಿರುವೆ ಸಕಲ ಪಾಪಗಳೆಲ್ಲವ ನೀ ತೊಳೆವೆ. ಎಲ್ಲೆಲ್ಲೂ ನೀನಿರುವೆ ಸಕಲ ಪಾಪಗಳೆಲ್ಲವ ನೀ ತೊಳೆವೆ. ಅರಣ ಶಿರದಲ್ಲಿ ನೆಲೆಸಿರುವ ಪರಮ ಪಾವನೇನೇ ನಮ್ಮ. ಅರಣ ಶಿರದಲ್ಲಿ ನೆಲೆಸಿರುವ ಪರಮ ಪಾವನೇನೇ ನಮ್ಮ. ಜಲ ಜಲ ಧುಮುಕುತಿ ಸುರನರ ಪೂಜಿತೆ ಜಲ ಜಲ ಧುಮುಕುತಿ ಸುರನರ ಪೂಜಿತೆ ನಿರುತಮುಖರಿಗೆ ವರಪ್ರದಾನೆ ನಿರುತಮುಖರಿಗೆ ವರಪ್ರದಾನೆ. ವಂದಿಪೆ ಸುರಗಂಗೆ ಸಕಲ ಜೀವಕ್ಕೂ ನೀನೇ ಅಮೃತವರ್ಷಿಣಿ. ಅಮ್ಮ 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 ಗಂಗಾ ಮಾತೆ, ನಮ್ಮ ಈ 14 ವರ್ಷದ ವನವಾಸದಲ್ಲಿ ಯಾವ ಕಷ್ಟ ಕಾರ್ಪಣ್ಯಗಳು ನಮಗೆ ತೋರದಂತೆ ಸದಾ ಕಾಲವು ನಮ್ಮನ್ನು ರಕ್ಷಿಸುವ ಭಾರ ನಿನ್ನನ್ನೇ ಕೂಡಿರುವುದು ತಾಯಿ. ರಾಮ 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 ರಘುವಂಶ ಸೋಮ 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 ಸಮೇತ ತರೇವ ರಾಮ ಸುಂದರ ಸಮೇತ ತರೇವ ಶ್ಯಾಮ ಸುಂದರ ರಘು ರಾಮ ಶ್ರೀ ರಾಮ 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 ರಘು ರಾಮ ಶ್ರೀ ಭೂಪಾನೆನ್ನ ನಾಮ ಜಪ ಮಾತ್ರ ದೇವ 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 ಭೂಪಾನೆನ್ನ
ವಶವಾಗಿ ಪಪುತೆ ಗಣೋಡೆ ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ಪ್ರಭು ರಾಮಚಂದ್ರ ಪ್ರಭುಗಳಿಗೆ ವಂದಿಸಿ. ಅಯ್ಯ ನಿನಗೆ ಮಂಗಳವಾಗಲಿ ಗೋರಾಜ. ನಿನ್ನ ಪರಿವಾರವೆಲ್ಲವೂ ಕ್ಷೇಮದಿಂದಿರುವರೇ? ಪ್ರಭು ರಾಮಚಂದ್ರ, ತಮ್ಮ ದಯೆಯಿಂದ ನಾವೆಲ್ಲರೂ ಕುಶಲದಿಂದಿದ್ದೇವೆ. ಆದರೆ ನಿಮ್ಮ 14 ವರ್ಷದ ವನವಾಸದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ದುಃಖವಾಯಿತು. ಪ್ರಭು ರಾಮಚಂದ್ರ, ಚಿಂತಿಸಬೇಡಿ. ನಿಮ್ಮ 14 ವರ್ಷ ವನವಾಸ ಮುಗಿಯುವವರೆಗೂ ನಮ್ಮ ಶೃಂಗಭೇರಿಪುರದಲ್ಲಿ ವಾಸವಾಗಿದ್ದು ನಮ್ಮನ್ನು ಉದ್ಧರಿಸಬೇಕೆಂದು ಬೇಡಿಕೊಳ್ಳುವೆನು ದೇವ. ಅಯ್ಯ ಗೋರಾಜ, ನಿನ್ನ ಪ್ರೀತಿ ವಾತ್ಸಲ್ಯಕ್ಕೆ ನಾನು ಮನಸೋತೆನು. ಪಿತೃವಾಕ್ಯ ಪರಿಪಾಲನಾರ್ಥಕವಾಗಿ ಬಂದಿದ್ದಾದ್ದರಿಂದ ನಾವು ಬಹಳ ಹೊತ್ತು ನಿಲ್ಲಲು ಆಗಿಲ್ಲ. ನಿನ್ನ ಆತಿಥ್ಯಕ್ಕೆ ಬದಲಾಗಿ ನಮ್ಮನ್ನು ಈ ಗಂಗಾ ನದಿಯಿಂದ ದಾಟಿಸಿದ್ದರೆ ನಿನಗೆ ಪುಣ್ಯ ಬರುತ್ತದೆ. ಆಹಾ, ಈ ಭವ ಸಾಗರವನ್ನೇ ದಾಟಿಸಬಲ್ಲ ತಮ್ಮನ್ನು ಈ ಒಂದು ಸಣ್ಣ ನದಿಯನ್ನು ದಾಟಿಸುವ ಸುಯೋಗವು ನನಗೆ ಒದಗಿತಲ್ಲ. ನಾನೇ ಧನ್ಯ. ಪ್ರಭು, ತಮ್ಮಲ್ಲಿ ಒಂದು ಕೋರಿಕೆ. ಏನೆಂಬುದಾಗಿ ಕೇಳು ಗೋರಾಜ. ಪ್ರಭು, ನೀವು ಹಿಂದೆ ಮಿಥಿಲಾ ನಗರಕ್ಕೆ ಹೋಗುವಾಗ ನಿಮ್ಮ ಪಾದಕ್ಕೆ ಒಂದು ಶಿಲೆಯು ಸಾಕಿ ಹೆಣ್ಣಾಯಿತಂತೆ. ಆದ್ದರಿಂದ ನನ್ನ ದೋಣಿಯಲ್ಲಿ ಸಣ್ಣ ಸಣ್ಣ ಹರಳುಗಳು ಇರುವವು. ಅವೆಲ್ಲವೂ ತಮ್ಮ ಪಾದಕ್ಕೆ ಸೋಕಿ ಹೆಣ್ಣಾದರೆ ನನ್ನ ಗತಿ ಏನು ದೇವ? ಗೋರಾಜ, ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದೆ. ನೀನು ನನ್ನ ಪಾದವನ್ನು ತೊಳೆದು ಪೂಜಿಸಬೇಕೆಂದು ನಿನ್ನ ಬಯಕೆ ಅಲ್ಲವೇ? ಹೌದು ಸ್ವಾಮಿ. ನಿನ್ನ ಇಷ್ಟಾರ್ಥವು ಸಿದ್ಧಿಸಲಿ. ಕ್ಷಣಕಾಲ ಸ್ವಾಮಿ. ಮುಂದೆ ಬರ್ಬೇಕು. ನೋಡಿ ಪಾದವನು ಪೂಜಿಸಿ ಧನ್ಯನಾದೆ ರಾಮ ನೀಲಮೇಘ ರಾಮ
ಜನಕ ರಾಜನ ಮಾತನ ನನಗೆಯ ರಮಣನ ಜನಕ ರಾಜನ ಮಾತನ ಜನಗೆಯ ರಮಣನ ಪೂಜಿಸೆ ಆರಾಧಿಸೆ ಪೂಜಿಸೆ ಆರಾಧಿಸೆ ನಾಣ್ಯನಾದೆನ ಸಂಜ್ಞನಾದೆನ ಜನಕ ರಾಜನ ಮಾತನ ಜನಗೆಯ ರಮಣನ ಪಾಪ ಕಳವ ಪರಮಾತ್ಮನ ಶ್ರೀರಾಮನ ಪಾಪ ಕಳವ ಪರಮಾತ್ಮನ ಶ್ರೀರಾಮನ ಪೂಜಿಸೆ ಆರಾಧಿಸೆ ಪೂಜಿಸೆ ಆರಾಧಿಸೆ ಧನ್ಯನಾದೆನ ಧನ್ಯನಾದೆನ ಜನಕ ರಾಜನ ಮಾತನ ಜನಗೆಯ ರಮಣನ ಜನಗೆಯ ರಮಣನ ಜನಗೆಯ ರಮಣನ ಪ್ರಭ ಕ್ಷಣಕಾಲ ನಾವೇನೂ ಸಿದ್ಧಪಡಿಸುವೆನು. ಹುಟ್ಟಿಲ್ಲ ಸ್ವಾಮಿ, ನಾವೇ ಇವು ಸಿದ್ಧವಾಗಿರುವುದು ತಾವಿನ್ನು ದಯಮಾಡಿಸಬಹುದು. ಇಂದಾಂಬಿಗೆ ಧನ್ಯನಾದೆ ಇಂದಾಂಬಿಗೆ ಧನ್ಯನಾದೆ ರಾಮ ಇಂದಾಂಬಿಗೆ ಧನ್ಯನಾದೆ ಇಂದಾಂಬಿಗೆ ಧನ್ಯನಾದೆ ರಾಮ ಭವಸಾಗರ ದಾಟಿಸುವ ಇವರನ್ನದೆ ದಾಟಿಸುವೆ ಭವಸಾಗರ ದಾಟಿಸುವ ಇವರನ್ನದೆ ದಾಟಿಸುವೆ ಇಂದಾಂಬಿಗೆ ಧನ್ಯನಾದೆ ಇಂದಾಂಬಿಗೆ ಧನ್ಯನಾದೆ ರಾಮ ದೇವ ದೇವ ನಿನ್ನಂತವ ಸರಿಯಂದದೆ ಪಾಲಿಸುವೆ ದೇವ ದೇವ ನಿನ್ನಂತವ ಸರಿಯಂದದೆ ಪಾಲಿಸುವೆ ಎಂದಾಂಬಿಗೆ ಧನ್ಯನಾದೆ ಎಂದಾಂಬಿಗೆ ಧನ್ಯನಾದೆ ರಾಮ ರಾಮ ರಾಮ. ಸಹೋದರ, ಏನ್ ಆಶ್ಚರ್ಯ! ಅತ್ತ ನೋಡು, ಕೆಂದುಳು ಎದ್ದು ನಭಮಂಡಲವನ್ನು ಮುತ್ತುತ್ತಿದೆ. ಮೃಗ ಪಕ್ಷಿಗಳು ಹೆದರಿ ದಿಕ್ಕು ದಿಕ್ಕಿಗೆ ಓಡುತ್ತಿದೆ. ಅದೇನೆಂಬುದನ್ನು ನೋಡಿಕೊಂಡು ಬಾ ಸಹೋದರ. ಅಣ್ಣ, ಇನ್ಯಾರು ಅಲ್ಲ ಅಣ್ಣ,
ದಾಯಾದಿಮತ್ತರದಿಂದ ಭಾರತದ ನಮ್ಮ ಮೇಲೆ ದಂಡೆತ್ತಿದ್ದಕ್ಕೆ ಬರುವಂತೆ ಕಾಣುತ್ತಿರುವುದು. ಅಣ್ಣ, ಹೊತ್ತಿಗೆವರೆಗೆ ಹೇಳು, ಆ ಪಾಸದಲ್ಲಿ ಅಡಿಗಳು ಧನುರ್ಬಾಣವನ್ನು ಓಡು. ನೀವು ಕ್ಷಣಾರ್ಧದಲ್ಲಿ ಹೇಳಿದರೆ ಅಬ್ದಂಸ ಮಾಡಿ ಬರುತ್ತೀನಿ. ಹೇಳಣ್ಣ, ಹೇಳು. ಸಹೋದರ, ಭರತನು ಸೈನ್ಯ ಸಮೇತನಾಗಿ ಬರಬೇಕಾದರೆ ಏನೋ ಕಾರಣವಿರಬೇಕು. ಸಮೀಪಕ್ಕೆ ಬರಲಿ, ವಿಚಾರಿಸೋಣ. ಮನೋನಾಥ ಇತ ಪಾರಿಜಾತ ಸೀತಾ ಮನೋನಾಥ ಇತ ಪಾರಿಜಾತ ಭೂತಾಳು ನೀತ ರಘುವಂಶಜಾತ ಭೂತಾಸುನೀತ ರಘುವಂಶಜಾತ ಶ್ರೀ ರಾಮ ಪರಮ ಪಾವನ ನಾಮ ಶ್ರೀ ರಾಮ ಪರಮ ಪಾವನ ಭರತ ಸತ್ತು ನಿಮಗೆ ಮಂಗಳವಾಗಲಿ. ಮೇಲೇಳು. ಭರತ, ಏನಣ್ಣ ಇದು? ರಕ್ತ ಮುಕುಟವನ್ನು ಧರಿಸಿ ಸಿಂಹಾಸನವೇರಿ ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಜಟಾವಲಕಧಾರಿಯಾಗಿ ಘೋರ ಮೃಗಗಳು ವಾಸ ಮಾಡುತ್ತಿರುವ ಈ ಅರಣ್ಯದಲ್ಲಿ ವಾಸ ಮಾಡುತ್ತಿರುವುದು ನೋಡಿದರೆ ಅಯ್ಯೋ, ನಾವೆಂಥ ನಿರ್ಭಾಗ್ಯರು ಅಣ್ಣ, ನಿರ್ಭಾಗ್ಯರು. ಭರತ, ಮಾವನ ಮನೆಯಿಂದ ಯಾವಾಗ ಬಂದೆ? ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ನಿನ್ನನ್ನೇ ಹಂಬಲಿಸುತ್ತಾ ನಿರುತ್ಸಾಹದಿಂದ ಹೊರಟು ಬಂದೆ. ಅಲ್ಲಿನ ಸಂಗತಿಯನ್ನು ತಿಳಿಸುವರಿಲ್ಲದೆ ಕಾತುರನಾಗಿದೆ. ಒಬ್ಬೊಬ್ಬರ ವಿಚಾರವನ್ನು ಕೇಳುತ್ತೇನೆ, ಹೇಳುವನಾಗು ಭರತ. ಹಾಗೇ ಅಣ್ಣ. ಭರತ, ಹಕಾರ ಉಕಾರ ಮಕಾರಗಳ ರಸಪಾನ ಮಾಡಿಸಿ ಸಪ್ತ ಋಷಿಗಳಲ್ಲಿ ಶ್ರೇಷ್ಠರೆನಿಸಿದ ಗುರು ವಸಿಷ್ಠರು ಕ್ಷೇಮದಿಂದಿರುವರೆ ಭರತ. ಕ್ಷೇಮದಿಂದಿರುವರು ಅಣ್ಣ. ಶತ್ರುಘ್ನ, ಅಣ್ಣ, ಈ ಅಯೋಧ್ಯೆ ಕೀರ್ತಿ ಧ್ವಜವನ್ನು ಉನ್ನತ ಮಟ್ಟಕ್ಕೇರಿಸಿದ ಸಚಿವ ಶ್ರೇಷ್ಠರಲ್ಲಿ ಒಬ್ಬರಾದ ಸುಮಂತ್ರರು ಕ್ಷೇಮದಿಂದಿರುವರೆ ಶತ್ರುಘ್ನ. ಕ್ಷೇಮದಿಂದಿರುವರು ಅಣ್ಣ. ಭರತ, ಅಣ್ಣ, ಪತಿಯ ಎದುರಿನಲ್ಲಿ ಕಣ್ಣೀರು ಸುರಿಸುತ್ತಾ ಒಂದು ಮಾತನ್ನು ಹಾಡದೆ ಮೌನವಾಗಿ ಕಳಿಸಿಕೊಟ್ಟ ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿ ಕ್ಷೇಮದಿಂದಿರುವರೆ ಭರತ. ಕ್ಷೇಮದಿಂದಿರುವರು ಅಣ್ಣ. ಶತ್ರುಘ್ನ, ಅಣ್ಣ, ನವಮಾಸಗಳು ಎತ್ತು ಒತ್ತು ಮುತ್ತಿಟ್ಟು ತುತ್ತಿಟ್ಟು ಜೋಪಾನ ಮಾಡಿ ಸಾಕಿ ಸಲಹಿ ಸಂಕಷ್ಟದಲ್ಲಿ ಬೀಳ್ಕೊಟ್ಟ ನನ್ನ ಎತ್ತ ತಾಯಿ ಕೌಶಲ್ಯ ಮಾತೆ ಕ್ಷೇಮದಿಂದಿರುವರೆ ಭರತ. ಶತ್ರುಘ್ನ, ಅಣ್ಣ. ಭರತ, ಅಣ್ಣ, ಈ ರಾಮವನಿಗೆ ಆ ರಾಮವಾಸವನ್ನು ಕಲ್ಪಿಸಿಕೊಟ್ಟ ಅನೇಕ ಮುನಿಜನರ ಸೇವೆಯನ್ನು ಮಾಡುವ ಸೌಭಾಗ್ಯವನ್ನು ಆಜ್ಞಾಪಿಸಿದ ನಿನ್ನ ತಾಯಿ ಅಂದರೆ ನನ್ನ ಚಿಕ್ಕಮ್ಮ ಕೈಕಾಮಾತೆಯು ಕ್ಷೇಮದಿಂದಿರುವರೆ ಭರತ. ಕ್ಷೇಮದಿಂದಿರುವರು ಅಣ್ಣ. ಈಗ ಕೇಳು ಭರತ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಕೆಚ್ಚದೆಯ 4 ಜನ ಪುತ್ರರನ್ನು ಪಡೆದುದಲ್ಲದೆ ಕಟುವಾಂಗ ಎಂಬ ಹೆಸರಿನಿಂದವನು ಉಶ್ವರಥ ಎಂಬ ಅನ್ವರ್ಥ ನಾಮವನ್ನು ಪಡೆದು ದಶ ದಿಕ್ಕುಗಳಲ್ಲಿ ಒಬ್ಬನೇ ರಥಿಕನಾಗಿ ಹೋರಾಡಿ ದೇವಾನು ದೇವತೆಗಳಿಂದ ದಶರಥ 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 ಎಂದು ಬಿರುದಾಂಕಿತನಾಗಿ ಪಡೆದ ನನ್ನ ಪೂಜ್ಯ ಜನರು ಕ್ಷೇಮದಿಂದಿರುವರೆ ಭರತ. ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತು ಅಣ್ಣ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತು. ಏಕೆ ಭರತ, ಏನಾಯಿತು? ಬೇಗ ಹೇಳಬಾರದೆ? ಪಿತೃ ಸಮಾನರಾದ ನಿಮ್ಮನ್ನ ಲಕ್ಷ್ಮಣನ ಸೀತಾಳ ಮಾತೆಯನ್ನು ಕಾಡಿಗಟ್ಟಿದ ಊಹೆಯನ್ನು ಕೇಳಿ ಪೂಜ್ಯ ತಂದೆಯವರು ಪರಲೋಕವಾಸಿಯಾದ
ಮರಣ ಹೊಂದಿದೆಯಾ? ಸ್ವರ್ಗದಲ್ಲಿರುವ ನಿಮಗೆ ಇಲ್ಲಿಂದಲೇ ವಂದಿಸುವೆನು ಜನಕ, ಇಲ್ಲಿಂದಲೇ ವಂದಿಸುವೆನು ಭರತ. ಅಯ್ಯೋ ರಾಮ ರಾಮ ಎನ್ನುತ್ತಾ ನನ್ನ ಹಗಲಿಕೆ ವೇದನೆ ಸಹಿಸಲಾರದೆ ಮರಣ ಹೊಂದಿದೆ ಭರತ. ಜನಕನ ಅವಸಾನ ಕಾಲದಲ್ಲಿ ಅವರ ಬಳಿಯಲ್ಲಿದ್ದು ಅವರ ಸೇವೆಯನ್ನು ಮಾಡುವ ಭಾಗ್ಯವನ್ನು ಪಡೆದ ನೀವೇ ಭಾಗ್ಯಶಾಲಿಗಳಲ್ಲವೇ ಭರತ? ನೀವೇ ಭಾಗ್ಯಶಾಲಿಗಳ. ಆ ಭಾಗ್ಯವು ನಮಗೂ ಲಭಿಸಲಿಲ್ಲವಣ್ಣ. ಏನು ಏನು ಜನಕನ ಅವಸಾನ ಕಾಲದಲ್ಲಿ ನೀವು ಸಹ ಅವರ ಬಳಿಯಲ್ಲಿರಲಿಲ್ಲವೇ? ಇಲ್ಲವಣ್ಣ. ನಾವೆಂತಹ ನಿರ್ಭಾಗ್ಯ ಪುತ್ರರು, ಮಕ್ಕಳಿಲ್ಲದೆ ಪುತ್ರ ಕಾಮಿಷ್ಠ ಯಾಗವನ್ನು ಮಾಡಿ ವೀರರಾದ 4 ಜನ ಪುತ್ರರನ್ನು ಪಡೆದುದಲ್ಲದೆ ಅವರ ಅವಸಾನ ಕಾಲದಲ್ಲಿ ಅವರಿಗೆ ಗಂಗೋದಕವನ್ನು ಬಿಡುವರಿಲ್ಲಂತವಾಯಿತೆ. ಅಯ್ಯೋ ನಾವೆಂತಹ ನಿರ್ಭಾಗ್ಯ ಭರತ. ಅಣ್ಣ ಆದದ್ದು ಹಾಗೆ ಹೋಯಿತು. ನೊಂದ ಮಾತೆಯರಿಗೂ ನೊಂದ ಪ್ರಜೆಗಳಿಗೂ ಶಾಂತಿ ಸಮಾಧಾನವನ್ನು ಹೇಳಿಕೊಂಡಿರುವುದಲ್ಲದೆ ನೀನು ಏಕೆ ಇಷ್ಟು ದೂರ ಬಂದೆ? ಹೋಗು. ರಾಜ್ಯ ನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ ರಾಜ್ಯ ಭಾರವನ್ನು ಮಾಡಿಕೊಂಡಿರು. ನೀನಿನ್ನು ಹೊರಡು ಭರತ. ಅಣ್ಣ ನೀನಿಲ್ಲದ ಅರಮನೆಯಲ್ಲಿ ನಾನೂ ಹೇಳಾರೆಣ್ಣ. ಆದ್ದರಿಂದ ನೀನು ಅಯೋಧ್ಯಕ್ಕೆ ಬಂದು ಪಟ್ಟಾಭಿಷೇಕನಾಗಿ ನಮ್ಮೆಲ್ಲರಿಗೂ ಆನಂದವನ್ನು ಉಂಟು ಮಾಡು ಅಣ್ಣ. ಏನು ಜನಕನು ಸ್ವರ್ಗಸ್ಥನಾದ ಕೂಡಲೇ ನಾನು ರಾಜ್ಯ ಪಟ್ಟವನ್ನು ವಹಿಸುವುದಾದರೆ ನಾನೆಂತಹ ಪಿತೃದ್ರೋಹಿ ಆಗುವೆನು? ಪಿತೃವಾಕ್ಯ ಪರಿಪಾಲನೆ ಮಾಡುವುದು ನನ್ನ ಕರ್ತವ್ಯ. ಮಾತೆ ಅಭಿಲಾಷೆಯೂ ಇದಲ್ಲ. ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಆದ್ದರಿಂದಲೇ ನೀನೇ ರಾಜ್ಯಾಭಿಷಕ್ತನಾಗಿ ರಾಜ್ಯ ಭಾರವನ್ನು ಮಾಡಿಕೊಂಡಿರು. ನೀನಿನ್ನು ಹೊರಡು ಭರತ. ಅಣ್ಣ ನನ್ನದೊಂದು ಮಾತನ್ನೂ ನಡೆಸಿಕೊಡುವೆ ಅಣ್ಣ. ಏನೆಂಬುದಾಗಿ ತಿಳಿಸು ಭರತ. ನೀನಿಲ್ಲದ ಅರಮನೆಯಲ್ಲಿ ನಾನೂ ಒಂದು ಕ್ಷಣವೂ ಇರಲಾರದೆ. ಆದ್ದರಿಂದ ಈ ನಿನ್ನ ಪವಿತ್ರವಾದ ಪಾದಕೆಯನ್ನು ಕೊಟ್ಟರೆ ಅದು ನಂದಿಗ್ರಾಮದಲ್ಲಿ ಪಟ್ಟಾಭಿಷೇಕನಾಗಿ ಮಾಡಿ ನೆಪ ಮಾತ್ರಕ್ಕೆ ನಾನು ರಾಜ್ಯಭಾರ ಮಾಡುವೆನಣ್ಣ. ಭರತ 14 ವರ್ಷ ವನವಾಸ ಮುಗಿದ ತಕ್ಷಣವೇ ನೀವು ನಮಗೆ ದರ್ಶನವನ್ನು ಕೊಡದೆ ಹೋದರೆ ನಾವು ಪ್ರಯತ್ನವಾಗಿ ಮಾಡಿಕೊಡುವೆವಣ್ಣ. ಭರತ ಸಹಜಾತ ಧರ್ಮವನ್ನು ಈ ಜಗತ್ತಿಗೆ ತೋರಿಸಿಕೊಟ್ಟ ಧರ್ಮಶೀಲರು ನೀವಲ್ಲವೇ? ನಿಮ್ಮನ್ನು ಮಕ್ಕಳನ್ನಾಗಿ ಪಡೆದ ಆ ದಶರಥ ಚಕ್ರವರ್ತಿಯೇ ಭಾಗ್ಯಶಾಲಿ. ನಿಮ್ಮನ್ನು ಸೋದರನಾಗಿ ಪಡೆದ ನಾನೇ ಪುಣ್ಯಶಾಲಿ. ಭರತ ಅಣ್ಣ ನಿಮ್ಮ ಇಷ್ಟ ಇದ್ದಂತಾಗಲಿ. ತೆಗೆದುಕೋ ಈ ಪಾದಿಕೆಗಳನ್ನು. ಹಾ ಧನ್ಯನಾದೆವೋ ಅಣ್ಣ, ಧನ್ಯನಾದೆವೋ. ಬಾ ಮುಂದೆ. ಪಾವನ ಪರಂಧಾಮ ಶ್ರೀರಾಮ ಪಾವನ ಪರಂಧಾಮ ಶ್ರೀರಾಮ ರಘುವಂಶ ಸೋಮ ನಿನ್ನ ಮಡಿಲ ರಾಮ ರಘುವಂಶ ಸೋಮ ನಿನ್ನ ಮಡಿಲ ರಾಮ ಅವನ ಪರಂಧಾಮ ಶ್ರೀರಾಮ ಪಂಚರ ಪಾಲಿಪ ಗಣದಿ ದೇವ
ಸಹೋದರ, ನೋಡಿದೆಯಾ ಭರತನ ಭ್ರಾತೃ ವಾತ್ಸಲ್ಯವನ್ನು? ಅಣ್ಣ, ಏನೋ ತಿಳಿಯದೆ ಮಾಡಿದ ಅಪರಾಧವನ್ನು ಮನ್ನಿಸು ಅಣ್ಣ. ಈ ಸ್ಥಳವು ಅಯೋಧ್ಯೆಗೆ ಸಮೀಪವಾದ್ದರಿಂದ ಪುರ ಪ್ರಜೆಗಳು ಬಂದು ನಮ್ಮನ್ನು ಕಾಡುವರು. ನಾವು ದಂಡಾಕಾರನ ಕುರಿತು ಪ್ರಯಾಣ ಮಾಡೋಣ, ನಡೆಯಿರಿ. ಆಗಲಿ. ಈ ಪ್ರದೇಶವು ಎಷ್ಟು ರಮಣೀಯವಾಗಿದೆ. ನನ್ನಣ್ಣನಾದ ರಾವಣನು ನನ್ನ ಗಂಡನನ್ನು ಕೊಂದಾಗಿದ್ದಲು ಈ ದಂಡಕಾರಣ್ಯಕ್ಕೆಲ್ಲ ನಾನೇ ಒಡತಿ. ನನ್ನ ಮಗನಾದ ದಂಡುಕನು ಆ ಸೂರ್ಯದೇವನನ್ನು ಕುರಿತು ಬಹಳ ದಿನಗಳಿಂದ ತಪಸ್ಸನ್ನು ಮಾಡುತ್ತಿರುವನು. ಅವನ ತಪಸ್ಸು ಅಂಡಿಗೆ ಪೂರ್ತಿಯಾಗುವುದು. ಅವನು ಬರುವಷ್ಟರಲ್ಲಿ ಅವನಿಗೆ ಬೇಕಾದ ನರಮಾಂಸವನ್ನು ಒದಗಿಸಬೇಕು. ಏನೋ ಈ ದಂಡಕಾರಣ್ಯದಲ್ಲಿ ನರವಾಸನೆ. ಮೇವು ಬರ್ತಿದೆ. ಮೇವು ಬರುತ್ತಿದೆ, ಮೇವು ಬರುತ್ತಿದೆ, ಹೊರಗೆ ಮೇವು ಬರುತ್ತಿದೆ. ಮೇವು ಬರುತ್ತಿದೆ, ಅಲ್ಲಿಗೆ ಮೇವು ಬರುತ್ತಿದೆ. ಹರಿದಿರಿದು ಹೇರುವೆನೋ, ನಗು ನಗುತ್ತಾ ತೇಗುವೆನೋ. ಹರಿದಿರಿದು ಹೇರುವೆನೋ, ಹರಿದಿರಿದು ಹೇರುವೆನೋ, ನಗು ನಗುತ್ತಾ ತೇಗುವೆನು. ಜೀವ ಭಾವ ಮೇವು ಬರ್ತಿದೆ, ಜೀವ ಭಾವ ಮೇವು ಬರ್ತಿದೆ, ಮೇವು ಬರ್ತಿದೆ, ಅಲ್ಲಿಗೆ ಮೇವು ಬರುತ್ತಿದೆ. ಅಯ್ಯೋ ಶಂಭುಕ, ಅಯ್ಯೋ ಮಗಲೇ, ಯಾರೋ ಪಾಪಿಗಳು ನಿನ್ನನ್ನು ಕೊಂದು ಆಗಿರುವರಲ್ಲ. ಅಯ್ಯೋ ಏನು ಮಾಡಲಿ ಮಗನೇ, ನಿನ್ನನ್ನು ಕೊಂದ ಪಾಪಿಯ ರಕ್ತವನ್ನು ಗದಗದಲೆ ಕೊಡಿದವು. ಅವನ ಮಾಂಸಖಂಡವನ್ನು ತಂದಿ ಹೇಗೆ ಬಿಡಬೇಕು ಎಂದು ನಾನು ಪಂದುವೆನು ಆನಂದವಾ. ಎಂದು ನಾನು ಪಂದುವೆನು ಆನಂದವ. ನನಗೂ ಬಿಲ್ಲದೆ ತಂದು ಮಂತ್ರವೋ
ತನಕವಿಲ್ಲದೆ ತಿಂದು ಅಂತವ ಎಂದು ನಾನು ಪೊಂದುವೆನು ಆನಂದವ. ನರ ಕಣ್ಣು ಗುಡ್ಡಗಳ ಒಂದು ಸೊಂಡಿಗೆಯ ಮಾಡೆ, ನರ ಕಣ್ಣು ಗುಡ್ಡಗಳ ಒಂದು ಸೊಂಡಿಗೆಯ ಕಲಗಿದ್ದು ತಾವಿಗೆಯೋ, ಕಲಗಿದ್ದು ತಾವಿಗೆಯೋ ಮಾಡಿಕೆಂದು ಬೇಡುವೆ, ಕಲಗಿದ್ದು ತಾವಿಗೆಯೋ ಮಾಡಿಕೆಂದು ಬೇಡುವೆ ಎಂದು ನಾನು ಎಂದು ನಾನು ಪಲ್ಲುವೆನು ಆನಂದವ. ತನಕವಿಲ್ಲದೆ ತಂದು ಅಂತವ, ತನಕವಿಲ್ಲದೆ ತಂದು ಅಂತವ ಎಂದು ನಾನು ಪಲ್ಲುವೆನು ಆನಂದವ, ಆನಂದವ, ಆನಂದವ. ನೋಡೆ ಈ ಲತೆಗಳು ಸೀತಾ, ನೋಡೆ ಈ ಲತೆಗಳು, ನೀ ನೋಡೆ ಈ ಲತೆಗಳು, ಎತ್ತ ನೋಡೆ ಇತ್ತ ಲತೆಗಳು, ಜಾನಕಿ ಎತ್ತ ನೋಡೆ ಇತ್ತ ಲತೆಗಳು, ಚಿತ್ರಕ್ಕೆ ಮುದಬೀಗುವುದು, ಜಾನಕಿ ಚಿತ್ತಕ್ಕೆ ಮುದಬೀಗುವುದು, ಚಿತ್ತದಾರಿ ನೋಡಲ ಮಮ ನೋಡೆ ನೋಡೆ ಚಿತ್ತ ಜಾರಿ ನೋಡಲ ಮಮ, ಚಿತ್ತ ಜಾರಿ ನೋಡಲ ಮಮ, ಚಿತ್ತ ಜಾರಿ ನೋಡಲ ಮಮ, ಚಿತ್ತ ಜಾರಿ ನೋಡಲ ಮಮ, ಚಿತ್ತಕ್ಕೆ ಮುದಬೀಗುವುದು, ಚಿತ್ತಕ್ಕೆ ಮುದಬೀಗುವುದು, ಕೂಸುತ್ತೇಂದ್ರೆ ನೋಡಿ, ಕೂಸುತ್ತೇಂದ್ರೆ ನೋಡಿ, ಇವನಾಳಿ ಬೆಳೆಯುವ ಸೊಬಗನು, ಇವನಾಳಿ ಬೆಳೆಯುವ ಸೊಬಗನು, ಇವನಾಳಿ ಬೆಳೆಯುವ ಸೊಬಗನು ನೋಡೆ ನೋಡೆ ಇವನಾಳಿ ಬೆರೆಯುವ ಸೊಬಗನು, ಇವನಾಳಿ ಬೆರೆಯುವ ಸೊಬಗನು, ಇವನಾಳಿ ಬೆರೆಯುವ ಸೊಬಗನು, ಸೀತಾ ಇವನಾಳಿ ಬೆರೆಯುವ ಸೊಬಗನು, ಜಾನಕಿ ಇವನಾಳಿ ಬೆರೆಯುವ ಸೊಬಗನು, ಇವನಾಳಿ ಬೆರೆಯುವ ಸೊಬಗನು, ಜಾನಕಿ ಇವನಾಳಿ ಬೆರೆಯುವ ಸೊಬಗನು, ಇವನಾಳಿ ಬೆರೆಯುವ ಸೊಬಗನು, ಎತ್ತ ನೋಡೆ ಕತ್ತಲತೆಗಳು. ಜಾನಕಿ, ಸ್ವಾಮಿ, ಈ ಪ್ರಕೃತಿ ಸೌಂದರ್ಯವನ್ನು ನೋಡಿದೆಯಾ? ಆಹಾ, ಎಷ್ಟು ರಮಣೀಯವಾಗಿದೆ. ಅಲ್ಲವೇ ಸ್ವಾಮಿ? ತುಂಬಿದ ಫಲಪುಷ್ಪಗಳಿಂದಲೂ, ಆಹಾ, ಕಣ್ಕೊರೈಸಿರುವ ಸರೋವರದಿಂದಲೂ, ಸುಖಪಿಕ್ಕಗಳ ನಾದದಿಂದಲೂ, ತಂಪಾದ ತಂಗಾಳಿಯಿಂದಲೂ ಕೂಡಿರುವ ಈ ಪ್ರದೇಶದಲ್ಲಿ ನಿನ್ನ ವನವಾಸದ ಅವಧಿಯನ್ನು ಕಳೆಯುವುದು ಕಷ್ಟಕರೇನೇ ಅಲ್ಲವೇ ಜಾನಕಿ? ನಿಜವೇ ಸ್ವಾಮಿ. ಜಾನಕಿ, ಸ್ವಾಮಿ, ಹಂಸ ತೋಲಿತ ತಲ್ಪದಲ್ಲಿ ಮಲಗಿ ಮೃಷ್ಟಾನ್ನವನ್ನೇ ಬುಂಜಿಸುತ್ತಿದ್ದು ನೀನು ಅರಣ್ಯಕ್ಕೆ ಬಂದು ನನ್ನೊಡನೆ ಹಿಂಸೆ ಪಡುತ್ತಿರುವಲ್ಲ
ಇದೇನಿದು? ಎಂತಹ ಮಾತನ್ನು ಹೇಳ್ತಿರುವಿರಿ? ಪತಿಯ ಸೇವೆಯೇ ಪರಮೇಶ್ವರನ ಸೇವೆ ಅಲ್ಲವೇ? ಅಂದಾಗ ಇಲ್ಲಿ ಹಂಸತೂಲಿಕಾ ತಲ್ಪವಿಲ್ಲದಿದ್ದರೂ ದರ್ಭಾಸನಕ್ಕೇನು ಕಮ್ಮಿ ಇಲ್ಲ ಅಲ್ಲವೇ? ನೀವಿರುವ ಈ ಸುಂದರವಾದ ಸ್ಥಳವೇ ಪಂಚವಟಿ ಮಹಾಕ್ಷೇತ್ರವಲ್ಲವೇ ಸ್ವಾಮಿ? ಹೌದು ಪ್ರಾಣೇಶ್ವರ. ಜಾನಕಿ, ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡೇ ನಾ. ಸ್ವಾಮಿ, ಜಾನಕಿ, ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ. ಆಶಾ ಜೀವನ ಶುಭ ದಿನ ನಲಿವೆ ಮಲವೇ. ಸ್ವಾಮಿ, ನಲಿವೆ ಮಲವೇ ಹೊಸತನದಲ್ಲಿನ. ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ. ಆಶಾ ಜೀವನ ಶುಭ ದಿನ. ಅರಳಿ ನಿಂತ ಕುಸುಮ ಕೆಂದಾಮರೆ ನಗುತ್ತಿದೆ. ಅರಳಿ ನಿಂತ ಕುಸುಮ ಕೆಂದಾಮರೆ ನಗುತ್ತಿದೆ. ಸಂಗ ಸಂಗದ ಸಂಗ ಸುಖದಲ್ಲಿ ಮೃಂಗ ಸಂಗದ ಸಂಗ ಸುಖದಲ್ಲಿ ಕನ್ನಿತ ಮರೆತಿದೆ. ಹೊಸತನ ಬಯಸಿದೆ. ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ. ಆಶಾ ಜೀವನ ಶುಭ ದಿನ. ಮಧುರಾನಂದ ಮಿಲನ ಮಧುರ ನಿಮ್ಮ ಗಾನ ನನ್ನ ಮನವನ್ನು ತಿಳಿಸಿದೆ. ಸ್ವಾಮಿ, ಮಧುರ ನಿಮ್ಮ ಗಾನ ನನ್ನ ಮನವನ್ನು ತಿಳಿಸಿದೆ. ಮೃಂಗ ಸಂಗದ ಸಂಗ ಸುಖದಲ್ಲಿ ಮೃಂಗ ಸಂಗದ ಸಂಗ ಸುಖದಲ್ಲಿ ತನ್ನಿತ ಮರೆತಿದೆ. ಪ್ರಾಣೇಶ್ವರ, ಸೀತಾ, ಹೊಸತನ ಬಯಸಿದೆ. ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ. ಆಶಾ ಜೀವನ ಶುಭ ದಿನ. ಸ್ವಾಮಿ, ಸೀತಾ, ಆ ನಾಡಿಗಿಂತಲೂ ಈ ಕಾಡೆ ಎಷ್ಟೊಂದು ಸುಂದರವಾಗಿರುವುದಲ್ಲವೇ? ನಮ್ಮ 14 ವರ್ಷದ ವನವಾಸವನ್ನು ಈ ಪ್ರದೇಶದಲ್ಲಿಯೇ ಕಳೆಯೋಣವಿ ಸ್ವಾಮಿ. ನಿಜ ಜಾನಕಿ, ನಿಜ. ನಿನ್ನ ಮಾತು ಸತ್ಯ. ಮುಖದ ಕಲ್ಪನೆಯು ಮನಸ್ಸಿನ ಭಾವನೆಯನ್ನು ತಿಳಿಸುವುದಕ್ಕೆ ನಿಜ. ಜಾನಕಿ, ಸ್ವಾಮಿ. ಲಕ್ಷ್ಮಣನು ಪರ್ಣಶಾಲೆಯನ್ನು ಎಷ್ಟು ಚಮತ್ಕಾರವಾಗಿ ನಿರ್ಮಿಸಿರುವನು. ಹೌದು ಸ್ವಾಮಿ, ಬಹಳ ಸುಂದರವಾಗಿರುವುದು. ನಮ್ಮ 14 ವರ್ಷ ವನವಾಸವನ್ನು ಕಳೆಯುವುದು ಕಷ್ಟಕರವೇನಲ್ಲ ಅಲ್ಲವೇ ಜಾನಕಿ? ನಿಜ ಸ್ವಾಮಿ, ನಿಮ್ಮ ಮಾತು. ಜಾನಕಿ, ಲಕ್ಷ್ಮಣನು ಫಲಗಳನ್ನು ತರುವನೆಂದು ಹೋದ ಇನ್ನು ಬಾರಲೇ ಇಲ್ಲವಲ್ಲ? ಅದು ಸೋದರ, ಬಂದೆಯಾ? ಫಲಗಳನ್ನು ತಂದೆಯಾ? ಆ ಪರ್ಣಶಾಲೆಯಲ್ಲಿಡು. ಸಹೋದರ, ಹೀಗೆ ಬಾ. ಈ ನಿನ್ನ ಇಲ್ಲಿರುವ ಖಡ್ಗ ಯಾವುದು? ರಾಕ್ಷಸನು
ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಆಚರಿಸಿದನು. ಸೂರ್ಯದೇವನು ಆತನ ಭಕ್ತಿಗೆ ಮೆಚ್ಚಿ ಈ ಖಡ್ಗವು ತಳತಳನೆ ಫಳಫಳನೆ ಹೊಳೆಯುತ್ತಾ ಬರುತ್ತಿರುವನ ಆ ಖಡ್ಗವನ್ನು ನಾನು ಪಡೆದು ಆ ರಕ್ಕಸವನ್ನು ಸಂಹರಿಸಿದ್ದೇನೆ ಅಣ್ಣ. ಅದೇ ಈ ಖಡ್ಗ ನೋಡಣ್ಣ. ಹಾಗಾದರೆ ಈ ಖಡ್ಗವು ನಿನ್ನ ಆತ್ಮರಕ್ಷಣೆಗಾಗಿ ನಿನ್ನ ಬಳಿಯಲ್ಲಿ ಇರಲಿ. ಆಗಲಿ ಅಣ್ಣ. ಜಾನಕಿ, ಬಾ, ಫಲಗಳನ್ನು ಭುಂಜಿಸೋಣ. ಹಾಗೆ ಆಗಲಿ, ಕುಳಿತುಕೊಳ್ಳಿ. ಕುಳಿತುಕೊಳ್ಳಿ ಸ್ವಾಮಿ. ಕಾರಣವೇನು? ನನ್ನ ಮಗನನ್ನು ಕೊಂದವರು ಇವನೇ ಇರಬೇಕು. ಇವನೇ ನನ್ನ ಮಗನನ್ನು ಕೊಂದವನು. ಇವನನ್ನು ಈಗಲೇ ಒಂದೇ ಸಾರಿ ನುಂಗಿಬಿಡ್ತೀನಿ. ಏನು ರೂಪು, ಎಂತಹ ಲಾವಣ್ಯ, ಇಂತಹ ಸುರಸುಂದರಾಂಗನು ನಮ್ಮ ಲಂಕಾನಗರದಲ್ಲಿ ಎಲ್ಲಿಯೂ ಸಹ ಇಲ್ಲವಲ್ಲ. ಆತುರಪಟ್ಟು ನುಂಗು ಬಿಡುತ್ತಿದ್ದೇನಲ್ಲ. ಇರಲಿ, ಹೇಗಾದರೂ ಮಾಡಿ ಈತನನ್ನು ಒರೆಸಿ ಇವನಾಗಿ ಸುಂದರವಾಗಿ ಎತ್ತರವಾಗಿರುವ 10 ಮಕ್ಕಳನ್ನು ಒಂದೇ ಸಾರಿ ಹಿಡಿದು ಬಿಡಬೇಕು. ನಾನೇ ತಾನ ಹೊರೆತುವೆ ನಾನೇ ತಾನ ಅಪ್ಪ ಅಲ್ಲ, ನಾನು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಎಷ್ಟು ಕುಣಿದು ಕುಪ್ಪಳಿಸಿದ್ರು ಕೂಡ ನನ್ನನ್ನು ನೋಡ್ತಾನೆ ಇಲ್ವಲ್ಲ. ಅವಳನ್ನೇ ನೋಡ್ತಿದ್ದಾನೆ. ಅವಳಲ್ಲೇ ಅಂತದ್ದು ಏನಪ್ಪ ಇರೋದು? ಅವಳಿಗೆ ನನ್ನಂತವ್ ಜಾಸ್ತಿನೇ ರೀ, ಹಿಂದೆ ಮುಂದೆನೂ ರೀ, ಆದ್ರೂ ಅವಳನ್ನೇ ನೋಡ್ತಾವ್.
ಅದು ಸೇರಿ ನಾನು ಈ ರೂಪಿನಿಂದ ನನ್ನನ್ನು ಓರಿಸು ಎಂದು ಹೋದರೆ ಈತನಲ್ಲ, ನಮ್ ತಬ್ಲಾ ಮಾಸ್ಟರ್ ಕೂಡ ನನ್ನ ಕಡೆ ನೋಡಲ್ಲ. ಅದಕ್ಕೆ ಚಿಂತೆ. ನನ್ನ ಮಾಯಾ ಸಾಂಬವಿ ಪ್ರಸನ್ನಳಾಗಿ 16 ಪ್ರಾಯದ ನವತರುಣಿಯ ವೇಷವನ್ನು ಧರಿಸಿ ಆಮೇಲೆ ಈತನನ್ನು ಒರಿಸಿ ಇವನಾಗೆ ಎತ್ತರವಾಗಿ ಕಪ್ಪಾಗಿ ಕರ್ರಗಿರುವ 10 ಮಕ್ಕಳನ್ನು ಇಲ್ಲೇ ಹರಿದುಬಿಡಬೇಕು. ಯವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ಈ 3 ಲೋಕಕ್ಕೂ ಸುಂದರಿಯು ನಾನೇ ಅಲ್ಲವೇ? ಸುಂದರಿಯಲ್ಲವೇ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೆ ಈ ಜಗದೊಳಗೆ ಅಬ್ಬಬ್ಬಾ, ಏನು ರೂಪು, ಏನು ಲಾವಣ್ಯ, ಎಂತಹ ಗಾಂಭೀರ್ಯ. ನನ್ನ ಮಗನಾದ ಶಂಭುಕಾಸನ್ನು ಎಲ್ಲಿಯಾದರೂ ಹಾಳಾಗಿ ಹೋಗಲಿ. ಈತನನ್ನು ಒರಿಸಿದರೆ ಈತನ ಹಾಗೆ ಕರ್ರಗಿರುವ 10 ಮಕ್ಕಳನ್ನು ಒಂದೇ ದಿನದಲ್ಲಿ ಹಡೆಯಬಹುದು. ಮನೋಹರ, ಅರಹರ, ಪ್ರಿಯಕರ, ಪ್ರಿಯಾ, ಪ್ರಿಯಾ. ಯಾರಮ್ಮ ನೀನು? ಅಮ್ಮ ಎಂದು ಮಾತ್ರ ಕರೆಯಬೇಡ. ಈ ಅರಣ್ಯಕ್ಕೆ ಏತಕ್ಕಾಗಿ ಬಂದೆ? ನಿನ್ನ ದೇಶ ಯಾವುದು? ನಿನ್ನ ಹೆಸರೇನು? ಇಲ್ಲಿಗೆ ಬರಲು ಕಾರಣವೇನು? ನನ್ನಿಂದ ಏನಾಗಬೇಕು? ಮುಗೀತೆ, ನೀವು ಸ್ವಲ್ಪ ಎದ್ದೇಳಬೇಕು. ಪ್ರಿಯಾ, ಲಂಕಾಧಿಪತಿ ರಾವಣೇಶ್ವರನ ಏಕೈಕ ಸಹೋದರಿಯಾದ ನನ್ನನ್ನು ನಕ 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 ಶೂರ್ಪನಕ ಎಂದು ಕರೆಯುವರು. ಪ್ರಿಯಾ, ದೂರ ನಿಲ್ಲಮ್ಮ. ನಾನು ಏತಕ್ಕೆ ಬಂದೆ ಎಂದು ಹೇಳಲೆ? ಈ ನಿನ್ನ ಸುಂದರವಾದ ರೂಪವನ್ನು ನೋಡಿ ವರಿಸಲೆಂದು ಓಡೋಡಿ ಬಂದಿರನು. ಬಾ ಪ್ರಿಯಾ, ನನ್ನನ್ನು ವರಿಸು. ಅಮ್ಮ, ನೀನು ಅಸುರ ಕುಲದವಳೆ. ಧನುಜಳು ನೀನು, ಮನುಜರು ನಾವು. ಆದರೆ ಪ್ರಿಯಾ, ಧನುಜಳು ನೀನು, ಮನುಜರು ನಾವು. ಮನಸ್ಸಿಗೆ ನಾಟಕ ಮನಗೊಳ್ಳಬಹುದೇ? ಮನಸ್ಸಿಗೆ ನಾಟಕ ಮನಗೊಳ್ಳಬಹುದೇ? ನ್ಯಾಯವೇ ನಿನಗಿದು ಮಾಯೆಯ ಸುದತಿ. ಅಮ್ಮ, ನೀನು ಧನುಜಳು, ನಾವು ಮನುಜರು. ನಾನು ಏಕಪತ್ನಿ ವ್ರತಸ್ಥನು. ಇದೋ ನನ್ನ ಪಕ್ಕದಲ್ಲಿ ನನ್ನ ಪತ್ನಿಯೂ ಇರುವಳು. ಆದ್ದರಿಂದ ನಿನ್ನನ್ನು ಲಗ್ನವಾಗಲು ಸಾಧ್ಯವಿಲ್ಲ. ನೀನು ಬೇರೆ ಎಲ್ಲಿಯಾದರೂ ಹೋಗಿ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊತಾಯಿ. ಪ್ರಿಯಾ, ನಾನು ಬೇರೆ ಎಲ್ಲೂ ಹೋಗುವುದಿಲ್ಲ, ಇಲ್ಲೇ ನೆರವೇರಿಸಿಕೊಂಡಲೆಂದು ಬಂದಿರುವೆನು. ಅವಳನ್ನು ಬಿಟ್ಟು ಬಿಡಿ ಪ್ರಿಯಾ, ನನ್ನನ್ನು ಕಟ್ಟಿಕೋ, ಆಗಲೂ ನೀನು ಏಕಪತ್ನಿ ವ್ರತಸ್ಥನು. ಅಮ್ಮ, ಅಗ್ನಿ ಸಾಕ್ಷಿಯಾಗಿ ನನ್ನ ಜಾನಕಿಯನ್ನು ಕೈ ಹಿಡಿದಿದ್ದೇನೆ. ನನಗೆ ಅಷ್ಟು ಕಷ್ಟಪಡಬೇಡ, ವಾಯು ಸಾಕ್ಷಿಯಾಗಿಡಿ, ಇಬ್ಬರೂ ಸಹ ತಣ್ಣಗಿರೋಣ. ಅಮ್ಮ, ವಾಯು ಸಾಕ್ಷಿಯಾಗಿ ಯಾರು ಕೈ ಹಿಡಿಯುವುದಿಲ್ಲ. ನಾನು ಹಿಡಿಯುತ್ತೇನೆ ಪ್ರಿಯಾ. ನೀನು ಲಗ್ನವಾಗಬೇಕಲ್ಲವೇ? ಆಗಬೇಕು. ಹಾಗಾದರೆ ಒಂದು ಕೆಲಸ ಮಾಡು. ಏನು ಕೆಲಸ? ಆ ಪಾರ್ಶ್ವದಲ್ಲಿ ನನ್ನ ಸೋದರನಾದ ಲಕ್ಷ್ಮಣನು ಇರುವನು. ಆತನ ಬಳಿಗೆ ಹೋದರೆ ನಿನ್ನ ಇಷ್ಟಾರ್ಥವು ನೆರವೇರುವುದು. ನಿನ್ನ ಸಂಗಡ ನಿನ್ನ ತಮ್ಮನು ಬಂದಿರುವನೆ? ಹೌದಮ್ಮ, ಬಂದಿರುವನು. ಅವನ ಸಂಗಡ ಅವನ ಪತ್ನಿ ಬಂದಿಲ್ಲವೇ? ಇಲ್ಲಮ್ಮ, ಬಂದಿಲ್ಲ. ಆತನು ನಿನಗಿಂತಲೂ ಸುಂದರವಾಗಿರುವನೆ? ಅವನು ನನಗಿಂತಲೂ ಸುಂದರನಾಗಿರುವನು. ಆದ್ದರಿಂದಲೇ ಆತನನ್ನು ಲಕ್ಷ್ಮಣ ಎಂದು ಕರೆಯುವರು. ಅಲ್ಲಿಗೆ ನಾನು ಹೋಗಲೇಬೇಕೆ? ಹೋಗಮ್ಮ, ನಿನ್ನ ಇಷ್ಟವು ನೆರವೇರುವುದು. ನಿನ್ನ ಮನಸ್ಸು, ನಿನ್ನ ಮುಖವನ್ನು ನೋಡುತ್ತಿದ್ದರೆ ನನಗೆ ಹೋಗಲು ಮನಸ್ಸೇ ಬರುತ್ತಿಲ್ಲ ಪ್ರಿಯಾ. ಹೋಗಮ್ಮ, ನೀನು ಲಗ್ನವಾಗಬೇಕೋ ಅಲ್ಲವೋ? ಆಗಬೇಕು ಪ್ರಿಯಾ. ಹಾಗಾದ್ರೆ ಓಡಮ್ಮ. ನಾನು ಹೋಗಲೇಬೇಕೆ? ಹೋಗಮ್ಮ. ಪ್ರಿಯಾ, ನಾನು ಈಗ ಹೋಗುವೆನು. ಒಂದು ವೇಳೆ ಆತನು ನನ್ನನ್ನು ಒರಿಸದಿದ್ದ ಪಕ್ಷದಲ್ಲಿ ನಾನು ಪುನಃ ಇಲ್ಲಿಗೆ ಬರುವೆನು. ಆಗಬಹುದಮ್ಮ. ಹೋಗಲೇ? ಹೋಗಲೇ? ಮನೋಹರ, ಪ್ರಿಯಕರ.
ಎಲ್ಲಿ ಎಂದು ಹುಡುಕಲಿ? ಎಲ್ಲೂ ಕಾಣುತ್ತಲೇ ಇಲ್ಲವಲ್ಲ? ಇರಲಿ, ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡುತ್ತೇನೆ. ಆಹಾ, ಈತನ ಇರಬಹುದೇ? ಮುಖವೇತು ಕಾಣುತ್ತಿಲ್ಲವಲ್ಲ? ಇಂದಿನಿಂದಲೇ ಇಷ್ಟೊಂದು ಸುಂದರವಾಗಿರುವುದಲ್ಲ ಈತನ ದೇಹ. ಇನ್ನು ಮುಂದಿನಿಂದ ಎಷ್ಟು ಸುಂದರವಾಗಿರಬಹುದು? ಪ್ರಿಯಾ, ಅಲ್ಲೇನಿರುವುದು? ಅಲ್ಲಿ ಎಲ್ಲ ಒಣಗಿ ಹೋಗಿರುವುದು. ಇಲ್ಲಿ ನೋಡು. ಯಾರಮ್ಮ ನೀನು? ಅಮ್ಮ ಎಂದು ಮಾತ್ರ ಕರೆಯಬೇಡ ಪ್ರಿಯಾ. ಇನ್ನೇನೆಂದು ಕರೆಯಬೇಕು? ಪ್ರಿಯೇ, ಮನೋಹರೇ, ದೂರ ನಿಲ್ಲು, ದೂರ ನಿಲ್ಲು. ಪ್ರಾಣವಲ್ಲವೇ ಎನ್ನಬಾರದೆ. ನೀನು ಯಾರು? ನಿನ್ನ ಸ್ವದೇಶ ಯಾವುದು? ಇಲ್ಲಿಗೆ ಬರಲು ಕಾರಣವೇನು? ನಾನು ಲಂಕಾಧಿಪತಿ ರಾವಣೇಶ್ವರನ ಏಕೈಕ ಸಹೋದರಿ. ನನ್ನನ್ನು ಶೂರ್ಪನಖ ಎಂದು ಕರೆಯುವುದು. ಹಸಿರು ಕನ್ಯೆಯ? ನಿನ್ನ ಕಣ್ಣಿಗೆ ನಾನು ಆ ರೀತಿ ಕಾಣುತ್ತಿರುವೆನೆ? ವಿರೋಧ ನುಡಿಗಳ ನುಡಿಯುವರೆ, ವಿರೋಧ ನುಡಿಗಳ ನುಡಿಯುವರೆ, ಪರಿಪರಿಮಿದಲು ಸರದಾರ ನಾಡಿದ, ಪರಿಪರಿಮಿದಲು ಸರದಾರ ವಿರೋಧ ನುಡಿಗಳ ನುಡಿಯುವರೆ, ಸಾರಿ ಬೇಗದಿಂದ ನೆರೆ ಸಾರು ದೂರ ಕೀಕಬೇಡ, ಸಾರಿ ಬೇಗದಿಂದ, ಸಾರಿ ಬೇಗದಿಂದ ನೆರೆ ಸಾರು ದೂರ ಕೀಕಬೇಡ, ಸಾರಿ ಬೇಗದಿಂದ ಗೋರದ ಮುಖವೋ ಬೀರದ ಮುಖವೋ, ಗೋರದ ಮುಖವೋ ಬೀರದ ಮುಖವೋ, ಸರಳ ಪರಪುರುಷ ಸರಳ ಪರಪುರುಷ ವಿರೋಧ ನುಡಿಗಳ ನುಡಿಯುವರೆ, ವಿರೋಧ ನುಡಿಗಳ ನುಡಿಯುವರೆ. ನಿನ್ನನ್ನು ವರಿಸಲು ಸಾಧ್ಯವಿಲ್ಲ. ಆ ಪಾರ್ಶ್ವದಲ್ಲಿ ನಮ್ಮಣ್ಣನಾದ ಶ್ರೀರಾಮಚಂದ್ರನಿರುವನು. ಆತನ ಬಳಿಗೆ ಹೋಗು. ಪ್ರಿಯಾ, ನಾನು ಮೊದಲು ಅಲ್ಲಿಗೆ ಹೋಗಿನೇ ಬಂದಿದ್ದೆ ಇಲ್ಲಿಗೆ. ಓಹೋ, ಹಾಗಾದರೆ ನೀನು ನನಗೆ ಅತ್ತಿಗೆ ಆಗಬೇಕು. ಕೆಲಸ ಕಾರ್ಯ ಯಾವುದೂ ಆಗಲಿಲ್ಲ. ಹೋದ ಮಾತ್ರಕ್ಕೆ ನಾನು ನಿನಗೆ ಅತ್ತಿಗೆ ಆಗುವೆನೆ? ಮತ್ತೆ ಕೆಲಸವಾದರೆ ತಾನಿಗೆ ಅತ್ತಿಗೆ ಆಗುವುದು? ಆಗಲ್ಲಮ್ಮ. ಆತನು ಹೇಳಿದನು, ನಾನು ಏಕಪತ್ನಿ ವ್ರತಸ್ಥನು. ಆ ಪಾರ್ಶ್ವದಲ್ಲಿ ನನ್ನ ಸಹೋದರನು, ಆತನು ನನ್ನನ್ನು ವರಿಸುವನು ಎಂದು ಹೇಳಿ ಕಳಿಸಿರುವನು. ಪ್ರಿಯಾ, ಹಾಗಾದರೆ ನಿನ್ನನ್ನು ವರಿಸಬೇಕು ತಾನೆ? ವರಿಸಬೇಕು. ಆತನ ಬಳಿಗೆ ಹೋಗು. ಆತನ ಬಳಿಗೆ ಒಂದು ಕುರು ಅಥವಾ ಗುರುತನ್ನು ತಂದರೆ ನಾನು ನನ್ನ ಲಗ್ನವಾಗುತ್ತೆ. ಪುನಃ ಮೊದಲು ನೀನು ನನಗೆ ವರಿಸು, ಅನಂತರ ಹೋಗಿ ನಾನು ಗುರುತನ್ನು ತಂದು ನಿನ್ನ ಕೈಗೆ ಕೊಡುವೆನು. ಸಾಧ್ಯವಿಲ್ಲ. ನಾನು ಲಗ್ನವಾಗಬೇಕಾ ಬೇಡವೋ? ಆಗಬೇಕು ಪ್ರಿಯಾ. ಹಾಗಾದರೆ ಶ್ರೀರಾಮಚಂದ್ರನ ಬಳಿಗೆ ಹೋಗು. ಆತನಿಂದ ಕುರುವನ್ನು ಪಡೆದುಕೊಂಡು ಬಾ. ಆತ ನೋಡೋಣ. ಇಲ್ಲವಾದರೆ ನೋಡುವುದಿಲ್ಲ. ಇಲ್ಲ. ಆಗುವುದೂ ಇಲ್ಲ. ಇಲ್ಲ 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 ಮನಸ್ಸಿಲ್ಲ. ನನ್ನ ಆಜ್ಞೆಯನ್ನು ಯಾವುದೇ ಕಾರಣಕ್ಕೂ ಮೀರುವುದಿಲ್ಲ. ಮೀರುವುದೇ ಇಲ್ಲ. ಮೀರುವುದೇ ಇಲ್ಲ. ಸರಿ ಪ್ರಿಯಾ, ನಾನೀಗಲೇ ಹೋಗಿ ಗುರುತನ್ನು ತರುವೆನು. ನಾನು ಬರುವುದರೊಳಗಾಗಿ ನನಗಿಂತಲೂ ಸುಂದರಾಂಗಿ ಯಾರಾದ್ರೂ ನಿನ್ನ ಕಣ್ಣಿಗೆ ಕಂಡರೆ ಅವಳ ಹಿಂದೆ ಹೋಗಬೇಡ. ನೋಡಮ್ಮ, ಈ ಅರಣ್ಯದಲ್ಲೇ ಇರುವನು, ಎಲ್ಲಿಗೂ ಹೋಗುವುದಿಲ್ಲ. ಅತಿ ಜಾಗೃತಿಯಾಗಿ ಕರೆದುಕೊಂಡು ಬಾ. ಹೋಗಲೇ? ಹೋಗಲೇ. ಮನೋಹರ, ಮನೋಹರ. ಜಾನಕಿ, ನಮ್ಮ ಬಳಿಗೆ ಬಂದಿದ್ದ ಆಕೆಯು ಲಕ್ಷ್ಮಣನ ಬಳಿಗೆ ಹೋಗಿರೋಳು. ಅಲ್ಲಿ ಯಾವ ಅನರ್ಥವೂ ಮಾಡಿಕೊಂಡಿರೋಳು ಕಾಣೆನಲ್ಲ. ಮನೋಹರ. ಪ್ರಾಣೇಶ್ವರ, ಕೇಳಿಸುತ್ತಿರುವುದೇ? ಓದಿಯ ಪಿಶಾಚಿನಿ ಅಂದ್ರೆ ಬಂದೆ ಗವಾಕ್ಷಿ ಅಂತ ಆ ರಾಕ್ಷಸಿ ಪುನಃ ಇಲ್ಲಿಗೆ ಬರುತ್ತಿರುವಳು ಸ್ವಾಮಿ. ಎಲ್ಲಾ ನನ್ನ ಸವತಿ, ಈ ನನ್ನ ಸವತಿ ಏನೋ ನನ್ನ ಮೇಲೆ ಚಾಡಿ ಹೇಳುತ್ತಿರುವಳಲ್ಲ. ಇರಲಿ ಮನೋಹರ. ಅಮ್ಮ, ಪುನಃ ನಾನು ನಿನ್ನ ಬಳಿಗೆ ಬಂದೆನು ಪ್ರಿಯಾ. ಲಕ್ಷ್ಮಣ ಸಿಗಲಿಲ್ಲವೇ? ಸಿಕ್ಕಿದ್ದನು ಪ್ರಿಯಾ. ಏನೆಂದು ಹೇಳಿದ? ಆತನು ಹೇಳಿದನು, ಕೋಪಿಷ್ಟನು, ಗರ್ವಿಷ್ಠನು, ಪ್ರೇಮವೇ ಇಲ್ಲದವನು. ಅವನಿಗೆ ಹೋಲಿಸಿಕೊಂಡರೆ ಅನುಭವಸ್ಥ ನೀನೇ ಸರಿ ನನಗೆ. ಹಾಗಾದರೆ ಆತನು ಹೇಳಿದನು, ನಾನು ರಾಮದಾಸನು, ಯಾವುದಾದ್ರೂ ಒಂದು ಗುರುತನ್ನು ಕೊಟ್ಟರೆ ಒರಿಸುವನು ಎಂದು ಹೇಳಿದ. ಹೌದಮ್ಮ, ನನ್ನ ಆಜ್ಞೆ ಇಲ್ಲದೆ ಅವನು ಏನನ್ನು ಕೂಡ ಮಾಡುವುದಿಲ್ಲ. ನೀನು ಮಾತ್ರ ಯಾರ ಆಜ್ಞೆನೂ ಇಲ್ಲದಂಗೆ ಎಲ್ಲ ಮಾಡ್ಕೊಂತಾನೆ ಇದೆಯಾ ಈ ಕಾಡಲ್ಲಿ, ಅಲ್ವಾ ಪ್ರಿಯಾ? ಇಲ್ಲ. ಇಲ್ವಾ? ಏನು ಮಾಡ್ಕೊಂಡೇ ಇಲ್ವಾ? ಹೇಳಿ ಪ್ರಿಯಾ. ಹಾಗಾದರೆ ನಾನು ಹೇಳಿದಂತೆ ಮಾಡುತ್ತೀಯಾ? ನೀನು ಏನು ಹೇಳಿದ್ರು ಮಾಡ್ತೀನಿ ಪ್ರಿಯ. ನಿನ್ನ ಬೆನ್ನಿನ ಮೇಲೆ ಕೆಲವು ಕುರುಗಳನ್ನು ಬರೆಯುತ್ತೇನೆ. ಅದನ್ನು ಆತನಿಗೆ ತೋರಿಸಿದರೆ ಅವನು ಅವಮಾನಿಸುವನು. ಅವಮಾನಿಸುವನೇ? ಪದಭೇದ ಮಾಡಿ ನೋಡು. ಅವ ನಿನ್ನನ್ನು ಮಾನಿಸುವನೆಂದರ್ಥ. ಏನೋ ಒಂದು ಮಾನಿಸುವನು. ಹೌದಮ್ಮ. ಅವನು ನನ್ನನ್ನು ವರಿಸುವನೇ? ನೀನು ಲಗ್ನವಾಗಬೇಕಲ್ಲವೇ? ಪ್ರಿಯಾ, ಒಂದು ಕೆಲಸ ಮಾಡು. ನೀನೇ ಬೆನ್ನಿನ ಮೇಲೆ ಗುರುತನ್ನು ಬರೆ. ಹೌದಾ? ಅದನ್ನು ನೀನೇ ನೋಡು, ನೀನೇ
ವರಿಸು. ಅಲ್ಲಿಗೆ ಅದು ಗೋಪ್ಯವಾಗಿರಬೇಕಲ್ಲ ಅಮ್ಮ, ಹಾ ಅದಕ್ಕೆ ಹೋಗಲೇಬೇಕೆ? ಹೋಗಮ್ಮ. ಬರೀತೀಯ ಪ್ರಿಯಾ? ಹೌದಮ್ಮ. ಬರೀತೀಯ, ಬರೆಯೋದು ಬರೀತೀಯ? ಸ್ವಲ್ಪ ಗುಂಡು ಗುಂಡಾಗಿ ಒತ್ತಿ ಒತ್ತಿ ಬರೀ. ಆತನ ಕಣ್ಣು ಕಾಣ್ತಾ ಇದೆಯಲ್ಲ, ನನಗೆ ಗೊತ್ತಿಲ್ಲ. ಬರಿಬೇಕೋ ಬೇಡವೋ? ಹಾ ಬರೀಬೇಕು. ಬಾ ಅಮ್ಮ. ಆಗಿರುವುದಮ್ಮ. ಇಷ್ಟು ಬೇಗ ಮುಗೀತೆ ಪ್ರಿಯಾ? ಹೌದಮ್ಮ. ಅಷ್ಟೇನಾ? ಹೌದಮ್ಮ. ಅಷ್ಟೇನಾ ಪ್ರಿಯಾ? ಹೌದಮ್ಮ. ಇದನ್ನು ನೋಡಿದ ತಕ್ಷಣ ಅವನು ನನ್ನನ್ನು ವರಿಸುವನೇ? ವರಿಸುವನಮ್ಮ. ನಾನಿನ್ನು ಹೋಗಿ ಬರಲೆ? ಹೋಗಿ ಬಾ ಅಮ್ಮ, ನಿನ್ನ ಕಾರ್ಯವು ಸಿದ್ಧಿಯಾಗುವುದು. ಅಕ್ಕ ಹೋಗಿ ಬರಲೆ? ಹೋಗಿ ಬಾರಮ್ಮ. ಬಾವಾ ಹೋಗಿ ಬಾ ಅಮ್ಮ. ಹೋಗಿ. ಮನೋಹರ, ಮನೋಹರ, ಪ್ರಿಯಕರ, ಇದೋ ನಾನು ಪುನಃ ಬಂದೆನು. ತಂದಿರುವೆನು ಪ್ರಿಯಾ. ಕೊಡುವುದಕ್ಕೆ ಸಾಧ್ಯವಿಲ್ಲ. ತೋರಿಸು. ನಾನು ತೋರಿಸ್ಬೇಕು, ನೀನ್ ನೋಡ್ಬೇಕು. ಆಯ್ತು. ನೋಡ್ತೀಯಾ? ತೋರಿಸ್ಲಾ? ತೋರಿಸು. ನಾನು ಆಗಲೇ ತೋರಿಸ್ತೀನಿ ಅಂತಂದೆ. ನಮ್ಮ ಅಣ್ಣನ ಒಳ್ಳೆ ಸರಿಯಾದ ಗುರುತನ್ನೇ ಬರಬೇಕು. ಪ್ರಿಯಾ, ಸಾರೆ ಬರದಿ ಚಪಲೆ ಎಲೆ ಬಾಯ ಸಾರೆ ಬರದಿ ಚಪಲೆ ಆಗೆ ತೋರಲೆ ತೋರಲೆ ಮೋಸಂಗಯ ಬಂದಿಯ ಆಗೆ ತೋರಲೆ ತೋರಲೆ ಮೋಸಂಗಯ ಬಂದಿಯ ಸಲ್ಲದಿಲ್ಲ ಸಾಹದಂಗೆ ಸಲ್ಲದಿಲ್ಲ ಸಾಹದಂಗೆ ಎಲ್ಲವ ವಿಚಾರಿಸಲೆ ಸಾರೆ ಬರದಿ ಚಪಲೆ ಎಲೆ ಬಾಯ ಸಾರೆ ಬರದಿ ಚಪಲೆ ಎಲೆ ಮೂರ್ಖರೇ, ಅನ್ಯಾಯವಾಗಿ ಪ್ರಾಣವನ್ನು ಕಳೆದುಕೊಳ್ಳಬೇಡ. ಬಂದ ದಾರಿಯನ್ನು ಹಿಡಿದುಕೊಂಡು ಹೋದರೆ ಸಮ, ಇಲ್ಲವಾದ ಅರ್ಥವಾಗುವುದು. ಎಚ್ಚರಿಕೆ. ಎಲ್ಲವೋ ಲಕ್ಷ್ಮಣ, ರಣಮಣ ಹಾಗೆಂದು ಬರೆದಿರುವನು ಆ ಕರಿಯ. ಸುಮ್ಮನೆ ನನ್ನನ್ನು ವರಿಸಿದರೆ ಸರಿ, ಇಲ್ಲವಾದರೆ ರಾಮನನ್ನು ವಧಿಸಿ ಸೀತೆಯನ್ನು ಭಕ್ಷಿಸಿ ನಿನ್ನನ್ನು ವರಿಸುವೆನು. ವರಿಸುವೆಯೋ ಇಲ್ಲವೋ? ಲಗ್ನವಾಗಬೇಕು ತಾನೆ? ಆಗಬೇಕು ಪ್ರಿಯ. ಲಗ್ನವಾಗುವುದಕ್ಕೆ ಮುಂಚೆ ಹೆಣ್ಣು ಗಂಡಿನ ಮುಖವನ್ನು ನೋಡಬಾರದು. ನೋಡಬಾರದೆ? ಹೌದು. ಆದ ಕಾರಣ ನಿನ್ನ ಸೆರಗಿನಿಂದ ಇನ್ನ 2 ಕಣ್ಣುಗಳನ್ನು ಕಟ್ಟಿಕೊಂಡರೆ ಆಗ ನಾನು ಮದುವೆ ಆಗುತ್ತೇನೆ. ನಾನೇನೋ ಕಟ್ಟಿಕೊಳ್ಳುನು, ಆದ್ರೆ ನೀನು ನನ್ನನ್ನು ಬಿಟ್ಟು ಓಡಿ ಹೋದರೆ? ನಿನಗೆ ಮದುವೆ ಆಗಬೇಕೋ ಬೇಡವೇ? ನೀನೇ ಹೇಳಿದ್ಮೇಲೆ ಮದುವೆ ಹೆಂಗ್ ಮಾಡ್ಕೊಳ್ಳಿ? ಅದಕ್ಕೆ ಕಟ್ಟಿಕೊಳ್ಳಲೆ? ಹೌದು. ಇದು ಯಾವ ಪದ್ಧತಿ? ನಮ್ಮ ಕ್ಷತ್ರಿಯ ಕುಲದ ಪದ್ಧತಿ. ಛತ್ರಿ ಪದ್ಧತಿ? ಕ್ಷತ್ರಿಯ ಪದ್ಧತಿ ಅಲ್ಲಮ್ಮ, ಕ್ಷತ್ರಿಯ ಕುಲದ ಪದ್ಧತಿ. ಛತ್ರಿ ಪದ್ಧತಿ. ಕುಂತ್ಕೋ. ಏಕೆ ಪ್ರಿಯಾ? ಅದು ಪದ್ಧತಿ ಅಮ್ಮ. ಕಾಡಿನಲ್ಲಿ ತಿರುಗಿ ತಿರುಗಿ ಕಾಲುಗಳೆಲ್ಲ ನೋಯ್ತಾ ಇದೆ. ಅದು ಸಾಧ್ಯವಿಲ್ಲ. ನಿನಗೆ ಲಗ್ನವಾಗಬೇಕು ತಾನೆ? ಕುಂತಿಕೋ. ಲಗ್ನವಾಗುವುದಕ್ಕೆ ಕುಳಿತುಕೊಳ್ಳಬೇಕೆ? ಹೌದು. ಎದ್ದುಕೋ ಪ್ರಿಯಾ. ಕುಂತುಕೋ. ಎದ್ದೇಳಿ. ಇದು ಯಾವ ಪದ್ಧತಿನಯ್ಯ? ಕುಳಿತುಕೋ ನಿಂತ್ಕೋ, ಕುಳಿತುಕೋ ನಿಂತ್ಕೋ. ಮಲಗೋದು ಯಾವಾಗಯ್ಯ? ಎಲ್ಲೆಲ್ಲಿ ನೀ ಕಣ್ಣಿನ ಬಲಲೋ ಎಲ್ಲೆಲ್ಲಿ ನೀ ಕೆಳಗೆ ನಾನ್ಕೊಳ್ಳೋ ದಾನವಿಯನ್ನು ಮಾಡುವುದೈದ ಬಲ್ಲಿದೆ ರಾಮನ ನುಡಿಯ